ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಯಶೋಧ ಪ್ರಕಾಶ್ ಕೊಟ್ಕತ್ತೇರಿ ಅಂತ, ಮಡಿಕೇರಿಯವಳು, ಬ್ಯಾಂಗ್ಳೂರ್ ವರ್ಕಿಂಗ್. ಇವಾಗ ನಾನು ಡೈರೆಕ್ಷನ್ ಮಾಡಿರೋ ಮೂವಿ ಕಂದಿಲುಗೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಂದಿದೆ. ತುಂಬ ಖುಷಿ ಇದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನೌನ್ಸ್ ಆದಾಗಂತೂ ತುಂಬ ಎಕ್ಸೈಟ್ ಆಗಿದೆ. ಒಂದು 2-3 ದಿನ ಫುಲ್ ಅದೇ ಮೂಡಲ್ಲಿತ್ತು. ಒಂಥರ ಏನಂತಲೇ ಗೊತ್ತಾಗ್ತಿರ್ಲಿಲ್ಲ. ಡ್ರೀಮ್ಸ್ ಕಮ್ ಟ್ರೂ ಅಂತಾರೆ. ಒಂದು ಡ್ರೀಮ್ ಅಂತೂ ಎಲ್ಲರೂ ಮೂವಿ ಇಂಡಸ್ಟ್ರಿಲಿ ಇದ್ದವರಿಗೆ ಅಥವಾ ಒಂದು ಡೈರೆಕ್ಟ್ರಿಗೆ ಅಥವಾ ಒಂದು ಆರ್ಟಿಸ್ಟಿಗೆ ನ್ಯಾಷನಲ್ ಅವಾರ್ಡ್ ತೊಗೊಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ನಮಗೂ ಇತ್ತು. ಯಾಕಂದರೆ ನಾನು ಇದು ಫಸ್ಟ್ ಮೂವಿ ಏನಲ್ಲ, 7-8 ಇಯರ್ಸಿಂದ ಮೂವಿ ಲ್ಯಾಂಡಲ್ಲಿದ್ದೀವಿ. ಸ್ಟಾರ್ಟಿಂಗಲ್ಲಿ ಕೊಡೋ ಮೂವಿ ಪ್ರೊಡ್ಯೂಸ್ ಮಾಡಿದ್ದೀನಿ. ಆಮೇಲೆ ಡೈರೆಕ್ಷನ್ ಕನ್ನಡನೇ ಮಾಡಿರೋದು. ಫಸ್ಟ್ ರಂಗಪ್ರವೇಶ ಅಂತ ಮಾಡಿದೆ, ಸೆಕೆಂಡ್ ಇದು ಕಂದಿಲು. ಇವಾಗ ಕೌಮುದಿ ಅಂತ ಒಂದು ಮೂವಿ ಕೂಡ ಫಿನಿಷ್ ಮಾಡಿ ಎಲ್ಲ ಕಡೆ ಕಳಿಸ್ತಾ ಇದ್ದೀವಿ. ಸೊ ಸೆಕೆಂಡ್ ಮೂವಿ ಕಂದಿಲುಗೆ ನ್ಯಾಷನಲ್ ಅವಾರ್ಡ್ ಬಂತು. ಅದಕ್ಕೆ ಮುಂಚೆ ಕೋಲ್ಕತ್ತಾದಲ್ಲಿ ಸೆಲೆಕ್ಷನ್ ಆಗಿ ಶೋ ಆಯಿತು. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲೂ ಸೆಲೆಕ್ಷನ್ ಆಗಿ ಅವಾರ್ಡ್ ಕೂಡ ಬಂತು. ಎಲ್ಲನೂ ಖುಷಿನೇ ಆಗಿತ್ತು. ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂಥರ ಸ್ಪೆಷಲ್ ಫೀಲ್. ಯಾಕಂದ್ರೆ ರಾಷ್ಟ್ರಪತಿಗಳ ಕೈಯಿಂದ ನಾವು ಅವಾರ್ಡ್ ಇಸ್ಕೊತೀವಿ ಅನ್ನೋದೊಂಥರ ಎಕ್ಸೈಟ್ಮೆಂಟ್. ಬಟ್ ಈ ಮೂವಿ ಅವಾರ್ಡ್ ಬಂದಿದೆ, ಖುಷಿ ಇದೆ, ಎಲ್ಲ ಇದೆ. ಬಟ್ ಇದಕ್ಕೆ ಕಾರಣ ಫುಲ್ ಟೀಮ್ ಇದೆ. ಅದು ನಾಗೇಶ್ ಅವ್ರು ಇರ್ಬೋದು, ಸ್ವಾಮಿಯವ್ರು ಇರ್ಬೋದು, ಮ್ಯೂಸಿಕ್ ಅವ್ರು ಇರ್ಬೋದು, ಟೆಕ್ನಿಕಲ್ ಟೀಮು, ಆರ್ಟಿಸ್ಟು ಎಲ್ಲರೂ 100% ಕೊಟ್ಟಿದ್ದಾರೆ ಈ ಮೂವಿಗೆ. ಹಾಗಾಗಿ ಇವತ್ತು ಈ ಮೂವಿ ಈ ಲೆವೆಲ್ಗೆ ರೀಚ್ ಆಗಿದೆ. ನಾನು ಇಲ್ಲಿ ನಿಂತು ಇವಾಗ ಎಲ್ಲ ನನ್ನ ಟೀಮ್ ಮೆಂಬರ್ಸಿಗೆ, ಪೂರ್ತಿ ಟೆಕ್ನಿಕಲ್ ಆರ್ಟಿಸ್ಟ್ ಟೀಮ್ ಎಲ್ಲರಿಗೂ ಕೂಡ ನನ್ನ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಈ ನ್ಯಾಷನಲ್ ಅವಾರ್ಡ್ ಎಲ್ಲರಿಗೂ ಸೇರುತ್ತೆ. ಕಂಗ್ರ್ಯಾಚುಲೇಷನ್ ಟು ಎವ್ರಿ ಒನ್. ಥ್ಯಾಂಕ್ ಯು, ಎಲ್ಲರೂ ತುಂಬ ಥ್ಯಾಂಕ್ ಯು. ಇನ್ನೊಂದೇನು ಹೇಳ್ಬೇಕಂದ್ರೆ, ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದ ಮೂಮೆಂಟ್ ರಿಸೀವ್ ಮಾಡಿದ್ದು ಇವಾಗ 1 ವೀಕ್ ಬ್ಯಾಕ್ ರಿಸೀವ್ ಮಾಡಿರೋದು. ತುಂಬ ಒಂಥರ ಎಕ್ಸೈಟ್ ಆಗಿ ತುಂಬ ಖುಷಿ ಆಯಿತು. ಆ ಒಂದು ಅಟ್ಮಾಸ್ಫಿಯರೇ ಬೇರೆ. ಅಲ್ಲಿ ಹೋಗಿಬಿಟ್ಟು ಎಲ್ಲ ದೊಡ್ಡವರು ಯಾರ್ಯಾರೋ ಇರ್ತಾರೆ. ಲೈಕ್ ಶಾರುಖ್ ಖಾನ್ ಇರ್ಬೋದು, ರಾಣಿ ಮುಖರ್ಜಿ ಇರ್ಬೋದು, ಮೋಹನ್ ಲಾಲ್ ಅವರು ದಾದೆ ಪಾಲ್ಕೆ ಬಂತು. ಸೊ ತುಂಬ ದೊಡ್ಡ ಆರ್ಟಿಸ್ಟ್ ಎಲ್ಲರೂ ಇರ್ತಾರೆ ಅಲ್ಲಿ. ದೊಡ್ಡ ಡೈರೆಕ್ಟರ್ಸ್ ಇರ್ತಾರೆ. ಅವರೆಲ್ಲರೂ ನಾವೆಲ್ಲರೂ ಒಂದೇ ಕಡೆ ಕೂತಿರ್ತೀವಿ. ಅವ್ರ ಮುಂದೆ ಅವ್ರಿಗೂ ಅವಾರ್ಡ್ ಬರುತ್ತೆ, ನಮಗೂ ಬರುತ್ತೆ. ನಾವು ಅವ್ರ ಮುಂದೆ ಹೋಗಿ ತೊಗೊಳ್ತೀವಿ. ಎಲ್ಲಕ್ಕಿಂತ ಜಾಸ್ತಿ ನನಗೆ ದ್ರೌಪದಿ ಮುರ್ಮು ಅವರು, ನಮ್ಮ ಪ್ರೆಸಿಡೆಂಟ್ ಅವರು, ಅವ್ರ ಹತ್ರ ಕೈಯಿಂದ ಈಸ್ಕೊಳ್ಳುವಾಗ ಒಂಥರ ಖುಷಿ, ತುಂಬ ಖುಷಿ ಆಯಿತು. ಆ ಅವಾರ್ಡನ್ನು ನಾನು ಇಡೀ ಟೀಮು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕತೆ ಕಂದಿಲು ಅಂತ ಸಿನಿಮಾ ಹೆಸರು. ಬಟ್ ಅದು ನಾಗೇಶ್ ಅವ್ರು ಬರೆದಿರೋ ಅನಾಮಿಕ ಕತೆ ಸಂಕಲನದಿಂದ ತಗೊಂಡಿರೋ ಒಂದು ಕತೆ. ಅದು ಹೆಣ ಅಂತ ಒಂದು ಕತೆ ಇತ್ತು. ನಂಗೆ ಫಸ್ಟ್ ಆಫ್ ಆಲ್ ಸ್ವಲ್ಪ ಹೆಣ ಅನ್ನೋ ಹೆಸರು ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ನಾನು ಸ್ವಲ್ಪ ಎಂಥ ಸಿಚುವೇಷನಲ್ಲೂ ನೆಗೆಟಿವ್ನಲ್ಲೂ ಪಾಸಿಟಿವ್ ಹುಡುಕ್ತೀನಿ. ಹಾಗಾಗಿ ನಂಗೆ ಹೆಣ ಬೇಡ, ನಂಗೆ ಪಾಸಿಟಿವ್. ಕಂದಿಲು ಅಂದರೆ ಒಂದು ಲ್ಯಾಟಿನ್, ಅಂದರೆ ಒಂದು ಬೆಳಕು ಅನ್ನೋ ಅರ್ಥ. ಹೆಣಕ್ಕಿಂತ ಒಂದು ಬೆಳಕು ಅನ್ನೋ ಅರ್ಥ ಬೇಕು ಅಂತ ಹೇಳಿದ್ದು. ಆಮೇಲೆ ಕತೆ ಕೂಡ ಅಷ್ಟೇ 50% ನಾವು ಅವ್ರ ಕಥೆಯಿಂದ ತೊಗೊಂಡು ಇನ್ನಾದರೂ 50% ನನಗೆ ನನ್ನ ಒಂದು ನೇಚರ್ ಅಥವಾ ನಾನೇನು ಇದು ಮಾಡ್ತೀನಿ ಆ ಥರದ್ರಲ್ಲಿ ಅದನ್ನು ಸರಿ ಮಾಡ್ಕೊಂಡು ನಾವು ಮೂವಿ ಸ್ಕ್ರಿಪ್ಟ್ ರೆಡಿ ಮಾಡಿದ್ದು. 1 ವರ್ಷ ತೊಗೊಂಡಿದ್ದೀವಿ ಡಿಸ್ಕಷನ್ ಮೂವಿ ಸ್ಕ್ರಿಪ್ಟಿಗೆ. 1 ವರ್ಷ ಹಂಗೆ ಹೀಗೆ ಅದು ಸರಿ ಹೋಗಲ್ಲ, ಇದು ಸರಿ ಹೋಗಲ್ಲ, ಕರೆಕ್ಟಾಗಿ ಬರಬೇಕು, ಪರ್ಫೆಕ್ಟಾಗಿ ಒಂದು ಮೂವಿ ಮಾಡಬೇಕು. ಪ್ರತಿಯೊಂದು ಸೀನು ಪ್ರತಿಯೊಂದೂ ನಾವು ವಿತ್ ಪೇಪರ್ ವರ್ಕಲ್ಲೇ ಹೋಗಿದ್ದು ನಾವು ಶೂಟಿಂಗ್ಗೆ. ಏನೂ ಅಲ್ಲಿ ನಾವು ಯೋಚನೆ ಮಾಡೋಂಗೆ ಇರಬಾರ್ದು ಅಂತ. ಕತೆನಲ್ಲಿ ಬಂದಾಗ ಮೇಯ್ನಾಗಿ ಒಂದು 2-3 ಲೈನಲ್ಲಿ ಹೇಳಬೇಕು ಅಂದರೆ, ಒಂದು ಹಳ್ಳಿ ರೈತನ ಕತೆ. ಅವನಿಗೊಂದು 2 ಎಕರೆ ಜಮೀನು ಇರುತ್ತೆ. ಆ ಜಮೀನಿನಲ್ಲಿ ತೋಟ ಮಾಡಬೇಕು ಅನ್ನೋದು ಅವ್ನ ಕನಸಿರುತ್ತೆ. ಅಡಿಕೆ ಗಿಡ, ಬಾಳೆ ಗಿಡ ಈ ಥರ ಹಾಕ್ಕೊಬೇಕು ಅನ್ನೋ ಡ್ರೀಮ್ ಅವನದು. ಬಟ್ ಮನೆಯಲ್ಲಿ ಫೈನಾನ್ಷಿಯಲ್ ಅಷ್ಟೇನು ಚೆನ್ನಾಗಿರಲ್ಲ. ಲೋವರ್ ಕ್ಲಾಸ್ ಫ್ಯಾಮ್ಲಿ ಅವ್ರದ್ದು. ಮಗನೂ ಆವಾಗ ತಾನೇ ಎಜುಕೇಷನ್ ಮುಗಿಸ್ಕೊಂಡಿದ್ದ. ಅಪ್ಪ ಮಗನಿಗೆ ಅಪ್ಪನಿಗೆ ಸಾಥ್ ಕೊಡಬೇಕು ಅಂತ. ಸೊ ಏನು ಡಿಸೈಡ್ ಮಾಡ್ತಾರೆ, ಸೌದಿಗೆ ಹೋಗೋಣ, ಸ್ವಲ್ಪ ಸಂಬಳ ಕಲೆಕ್ಟ್ ಮಾಡಿ ದುಡ್ಡು ಮಾಡಿಬಿಟ್ಟು ತೋಟ ಮಾಡೋಣ ಅನ್ನೋದು ಅವ್ರ ಡ್ರೀಮ್ ಇರುತ್ತೆ. ಸರಿ ಅಂತೇಳಿ ಹೆಂಗೋ ಸಾಲ ಸೋಲ ಮಾಡಿ ಮಗನ ಸೌದಿ ಕಳಿಸ್ತಾರೆ. ಒಂದು 6 ತಿಂಗಳಲ್ಲಿ ಚೆನ್ನಾಗೇ ನಡೆಯುತ್ತೆ. ಸ್ವಲ್ಪ ದುಡ್ಡು ಕಳಿಸ್ತಾರೆ. ತೋಟ ಎಲ್ಲ ಚೆನ್ನಾಗಿ ಸ್ವಲ್ಪ ಮಾಡೋಕ್ಕೇನೋ ಪ್ಲ್ಯಾನ್ ಮಾಡ್ತಾರೆ. ಅಷ್ಟಾಗೋಷ್ಟೊತ್ತಿಗೆ ಒಂದು ಹಬ್ಬ ಬರುತ್ತೆ ಊರಲ್ಲಿ. ಹಬ್ಬ ಕಟ್ಟೆಲ್ಲ ತೆಗಿತಾರೆ. ಒಂದು ನ್ಯೂಸ್ ಬರುತ್ತೆ, ಮಗ ಅಲ್ಲಿ ತೀರ್ಕೊಂಡಿದ್ದಾನೆ ಸೌದಿನಲ್ಲಿ. ಒಂದು ಏನೋ ಶಾರ್ಟ್ ಸರ್ಕ್ಯೂಟು ಕರೆಂಟದು ಇದೇನೋ ಹಾಗೆ ತೀರ್ಕೊಂಡಿದ್ದಾನೆ ಅಂತ. ಫುಲ್ ಗೋಡೌನಿಗೆ ಬೆಂಕಿ ಹತ್ತಿಬಿಟ್ಟಿರುತ್ತೆ, ತೀರ್ಕೊಂಡಿದ್ದಾನೆ ಅಂತ. ಅಲ್ಲಿಂದ ಸ್ಟೋರಿ ಫುಲ್ ಟರ್ನ್ ಆಗಿಬಿಡುತ್ತೆ. ಇವಾಗ ಏನಾಗುತ್ತೆ ಅಂದರೆ, ಒಂದು ಊರಿನವ್ರಿಗೆ ಇವಾಗ ಏನಾಗುತ್ತೆ, ಎಲ್ಲರ ಮನೇಲಿ ಸಾವಾಗುತ್ತೆ. ಯಾರೋ ಸಾಯ್ತಾರೆ ಒನ್ ಡೇ ಮಾರ್ನಿಂಗಿಂದ ಅಥವಾ 1-2 ದಿನ ಮ್ಯಾಕ್ಸಿಮಮ್. ಅವ್ರದ್ದೆಲ್ಲನೂ ಅಂತ್ಯ ಸಂಸ್ಕಾರ ಮಾಡಿಬಿಟ್ಟು ಅಲ್ಲಿಗೆಲ್ಲ ಕ್ಲೋಸ್ ಆಗುತ್ತೆ. ಅಂದರೆ ಅವ್ರದ್ದು ಒಂದು ಪದ್ಧತಿ ಏನಿರುತ್ತೋ ಅದು ಕ್ಲೋಸ್. ಇದು ಹಾಗಾಗಲ್ಲ. ಇನ್ನೂ ಬಾಡಿನೇ ಬಂದಿಲ್ವಲ್ಲ, ಅಂತ್ಯ ಸಂಸ್ಕಾರ ಅನ್ನೋದೇ ಇವಾಗ ಏನು ಅಂತಲೇ ಗೊತ್ತಿಲ್ಲ ಅಲ್ಲ. ಅದು ಆಗದೆ ತುಂಬ ಕಾರ್ಯಗಳು ನಡೆಯಲ್ಲ. ನಮ್ಮಲ್ಲಿ ಕಲ್ಚರ್ ತುಂಬ ಇದೆ, ನಮ್ಮದು ಸಂಸ್ಕೃತಿ. ಬೇರೆ ಊರಲ್ಲಿ ಬೇರೆ ಸಂಸ್ಕೃತಿ ಇದೆ. ಸೂತಕಾಗ್ಬಿಟ್ಟಿದೆ. ಇವಾಗ ಹಬ್ಬ ಕಟ್ಟು ತೆಗೆದಿದ್ದಾರೆ, ಊರಿಗೇನೆ ಸೂತಕಾಗಿದೆ. ಬಾಡಿ ಬರ್ತಿಲ್ಲ, ಹಬ್ಬ ಮಾಡಬೇಕು. ಊರವ್ರದ್ದೆಲ್ಲ ಬೇರೆ ಪ್ರೆಷರ್ ಏನಂದ್ರೆ ಅಲ್ಲೇ ಏನೋ ಮಾಡಿಬಿಡ್ಲಿ, ಅಲ್ಲೇ ಹೋಗಿ ಏನಾದ್ರು ಮಾಡಿಬಿಡ್ಲಿ, ಅದನ್ನ ಇಲ್ಲಿ ತರ್ಸೋಕ್ಕಾಗಲ್ಲ. ಅಂದರೆ ಬಾಡಿ ತರಿಸೋದ್ರ ಬಗ್ಗೆ ಈ ಮೂವಿ ಜಾಸ್ತಿ ಫೋಕಸ್ ಮಾಡಿದೆ. ಒಂದು ಏನು ಗೊತ್ತಿಲ್ಲದಿರೋ ಒಬ್ಬ ರೈತರಿಗೆ, ಬಡವರಿಗೆ, ಒಬ್ಬರು ಫಾರಿನಲ್ಲಿ ಆ ಥರ, ಅದು ಎಸ್ಪೆಷಲಿ ಸೌದಿ ಅಂತ ಕಂಟ್ರಿಗಳಲ್ಲಿ ಸತ್ತರೆ ಬಾಡಿ ತರೋದು ಹೇಗೆ ಅನ್ನೋದು ಏನೂ ಗೊತ್ತಿರಲ್ಲ. ಇದ್ರ ಮಧ್ಯದಲ್ಲಿ ಒಂದು ಏನಾಗುತ್ತೆ ಅಂದರೆ, ಇವ್ರು ಲ್ಯಾಂಡನ್ನು ಬೇರೆಯವ್ರು ಪರ್ಚೇಸ್ ಮಾಡೋದಕ್ಕೆ ಲ್ಯಾಂಡ್ ಮಾಫಿಯಾ ಸ್ವಲ್ಪ ಇದೆ. ಬಾಡಿ ತರೋಕ್ಕೆ ಏನಾದರೂ ರಿಕ್ವೆಸ್ಟ್ ಮಾಡೋಕ್ಕೆ ಹೋದ್ರೆ ದೊಡ್ಡವ್ರ ಹತ್ರ, MLAಗಳ ಹತ್ರ ಅಥವಾ ಬೇರೆಯವ್ರ ಹತ್ರ, ಅವರು ಲ್ಯಾಂಡ್ ಕೊಟ್ಬಿಡು, ನಾನು ಬಾಡಿ ತರಿಸ್ಕೊಡ್ತೀನಿ ಅಂತಾರೆ.
ಇವರಿಗೆ ಮಗನ ಬಾಡಿ ಬೇಕಾ ಲ್ಯಾಂಡ್ ಬೇಕಾ ಅನ್ನೋ ಕನ್ಫ್ಯೂಷನ್ ಅಪ್ಪನ ರೋಲ್ ಸೂಪರ್, ಅಂದರೆ ಅಷ್ಟು ಚೆನ್ನಾಗಿದೆ ಅದು ಕತೆ ಕಂಟೆಂಟ್ ಕೂಡ. ಪ್ರಭಾಕರ್ ಕುಂದರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಅವ್ರಿಗೆ ಮಗನ ಬಾಡಿನೂ ಬೇಕು, ಈ ಕಡೆ ಲ್ಯಾಂಡೂ ಉಳಿಸ್ಕೊಬೇಕು, ಬಾಡಿ ಬೇಕೇ ಬೇಕು, ಅಲ್ಲಿ ಮಾಡೋಕ್ಕೆ ರೆಡಿ ಇಲ್ಲ, ಮಗನ ಬಾಡಿ ನೋಡಲೇಬೇಕು ಅಂತಲೂ ಒಂದು ಇರುತ್ತೆ ಅವರಿಗೆ, ಬರಲೇಬೇಕು ತರಿಸಲೇಬೇಕು ಅಂತ. ಆ ಸ್ಟ್ರಗಲ್ ಇದೆ ಅದರಲ್ಲಿ. ಅವರು ಬಾಡಿ ತರಿಸ್ಬೇಕು, ಮನೆಯಲ್ಲಿ ಸೂತಕ್ಕೆ ಅವರು ನೋವಾಳು, ಊರಿನವ್ರಿಗೇನು ಹಬ್ಬ ಮಾಡಬೇಕು, ಬೇಗ ಸೂತಕ ಕಳಿಬೇಕು ಅಂತ. ಕೊನೆಗೆ ಒಂದು ಸೊಲ್ಯೂಷನ್ ಅವ್ರಿಗೇನು ಕೊಡ್ತಾರೆ ಅಂದರೆ, ಒಂದು ಕೋಳಿ ತಂದುಬಿಟ್ಟು ಅದಕ್ಕೆ ಮಗನ ಹೆಸರು ಹಾಕಿಬಿಟ್ಟು ಅದಕ್ಕೆ ಅಂತ್ಯ ಸಂಸ್ಕಾರ, ಅದನ್ನ ಕೊಂದು ಅಂತ್ಯ ಸಂಸ್ಕಾರ ಮಾಡಿ ಅದು ತಿಥಿ ಊಟ ಎಲ್ಲ ಮಾಡಿಸಿದ್ರೆ ಸೂತಕ ಕಳೀತು ಅಂತ. ಕೊನೆಗೆ ಅದನ್ನೇ ಮಾಡ್ತಾರೆ, ಅದನ್ನೆಲ್ಲ ಮಾಡಿ ಸೂತಕ ಕಳೆದು ಹಬ್ಬನೂ ಮಾಡ್ತಾರೆ. ಬಟ್ ಇವರು ಇನ್ನೂ ಮಗನ ಬಾಡಿ ಕಾಯೋದು, ಯಾವಾಗ ಬರುತ್ತೋ ಬರಲ್ವೋ ಅನ್ನೋದು ಕಾಯೋದು ಇದರಲ್ಲೇ ಇರುತ್ತೆ. ಈ ಒಂದು ಇದರಲ್ಲಿ ಮತ್ತೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಥರ ಚೇಂಜಸ್ ಎಲ್ಲ ಆಗುತ್ತೆ. ಅಪ್ಪನಿಗೆ ಹುಷಾರಿಲ್ದಾಗಲ್ಲ, ಅವರು ತೀರ್ಕೊತಾರೆ. ಕೊನೆಗೆ ತಾಯಿ ಮಗಳು ಏನಾದರೂ ಪರವಾಗಿಲ್ಲ ನಮ್ಮ ಲ್ಯಾಂಡ್ ಬಿಡಲ್ಲ ಅಂತ ಹೇಳಿ ಅವರಿಬ್ಬರು ಅಪ್ಪನ ಮಗನ ಕನಸನ್ನು ನನಸು ಮಾಡೋದಕ್ಕೋಸ್ಕರ ಅವರಿಬ್ಬರು ಹೋಗಿ ತೋಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ರೇ ಆಫ್ ಹೋಪ್ ಅಂತ. ಜೀವನದಲ್ಲಿ ಏನೇ ಆದರೂ ಕೂಡ ಲೈಫ್ ಮಸ್ಟ್ ಗೋ ಆನ್ ಅಂತೀವಿ, ಏನಾದರೂ ಮುಂದೆ ನಡೀತಾನೆ ಇರುತ್ತೆ ಜೀವನ. ಅದನ್ನು ನಾವಿಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಅವರು ಕೂಡ ತಾಯಿ ಮಗಳು ಒಂದು ಫ್ಲೈಟ್ ಹೋಗ್ತಾ ಇದ್ದರೆ ನಾವು ಅಲ್ಲಿ ಕೆಲವೊಂದು ಇದು ನೋಡ್ತಾ ಇರ್ತಾರೆ, ಮಗನ ಬಾಡಿ ಬರುತ್ತೇನೋ ಅಂತ ಕಾಯ್ತಾ ಇರ್ತಾರೆ. ಜೊತೆಗೆ ಈ ಕನಸು ನನಸು ಮಾಡಬೇಕು ಅಂತ ತೋಟ ಕೆಲಸಕ್ಕೂ ಶುರು ಮಾಡ್ತಾ ಇರ್ತಾರೆ. ಇದು ನಮ್ಮ ಈ ಕಂದಿಲು ಮೂವಿದು ಕಥಾಹಂದರ. ಸುರೇಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಇದಕ್ಕೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಇದು ನಮ್ಮದೊಂಥರ ದುಃಖದ ಅಂತ ಹೇಳಲ್ಲ, ಆರ್ಟ್ ಮೂವೀಸ್ನಲ್ಲಿ ಹೆವಿ ಮ್ಯೂಸಿಕ್ ಇರಲ್ಲ, ಅದು ತುಂಬ ಸ್ಲೋ ಮ್ಯೂಸಿಕ್ ಬೇಕು, ಮತ್ತು ಅದು ನಮ್ಮ ಮ್ಯೂಸಿಕಲ್ಲೇ ನಮಗೆ ಕತೆ ಹೇಳಬೇಕು, ಆ ಥರ ಇರುತ್ತೆ ಮೂವಿ. ಇದು ನಮ್ಮದು ಸ್ಲೋ ಆಗಿ ಹೋಗುತ್ತೆ ಎಲ್ಲ ಕಡೆ, ಎಲ್ಲೂ ಜಾಸ್ತಿ ಸ್ಮೈಲ್ ನಗು ಹರಟೆ ಆ ಥರದ್ದೇನಿಲ್ಲ, ಕೂಲಾಗಿ ಸ್ಲೋ ಆಗಿ ಹೋಗುವಂಥ ಮೂವಿ. ಮ್ಯೂಸಿಕ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅವರು. ಅದಕ್ಕೆ ತುಂಬ ಕೂಲಾಗಿ ಕೇಳಿದ ತಕ್ಷಣ ಅದು ನಮಗೆಲ್ಲೋ ಒಂದು ಮ್ಯೂಸಿಕ್ ಅದು ಬರ್ತಾ ಕಂದಿಲು ಮೂವಿ ಮ್ಯೂಸಿಕ್ ಅಂತ ನಮಗೆ ಕೂಡ ಎಲ್ಲೋ ಬಂದಾಗ ಒಂಥರ ಖುಷಿ ಆಗುತ್ತೆ. ಚಂದ ಮ್ಯೂಸಿಕ್ ಅವರು ಸುರೇಶ್ ಅವರು ನಮಗೆ ಚಂದ ಮ್ಯೂಸಿಕ್ ಮಾಡಿ ಕೊಟ್ಟಿದ್ದಾರೆ. ನಾಗೇಶ್ ಅವರು ಒಳ್ಳೆ ಸ್ಕ್ರಿಪ್ಟ್, ಅವ್ರದ್ದೇ ಕತೆ ಇದ್ದಿದ್ದು, ಸ್ವಲ್ಪ ಚೇಂಜಸ್ ಮಾಡಿದ್ರು ಕೂಡ ನಮ್ಗೆ ಏನು ಬೇಕು ಹೇಗೆ ಬೇಕು ಎಲ್ಲ ತಿಳ್ಕೊಂಡು ನೀಟಾಗಿ ಅವರು ಅದನ್ನು ಸ್ಕ್ರಿಪ್ಟ್ ಮಾಡಿ ಎಡಿಟಿಂಗ್ ಮಾಡಿ ಸಂಭಾಷಣೆ ಎಲ್ಲ ಅವ್ರದ್ದೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ವಾಮಿ ಅವ್ರ ಕ್ಯಾಮ್ರಾ ವರ್ಕ್ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಅವ್ರು ಮಾಡಿದ್ದಾರೆ. ಕ್ರೌಡ್ ಇದೆ, ಜಾತ್ರೆ ಇದೆ, ಎಲ್ಲದರಲ್ಲೂ ಅಷ್ಟೇ. ಇನ್ನು ಸಿಂಗ್ ಸೌಂಡ್ ಮಾಡಿದ್ದೀವಿ ನಾವು, ಅಂದರೆ ಡಬ್ಬಿಂಗ್ ಇಲ್ಲ ಇದರಲ್ಲಿ, ಸಿಂಗ್ ಸೌಂಡು ಎಲ್ಲಿ ಶೂಟ್ ಮಾಡ್ತೀವಿ ಅಲ್ಲೇ ಅವ್ರದ್ದು ವಾಯ್ಸ್ ರೆಕಾರ್ಡಿಂಗ್ ಆಗುತ್ತೆ. ಮತ್ತು ಶೂಟಿಂಗ್ ಡಬ್ಬಿಂಗ್ ಎಲ್ಲ ಮಾಡೋದೇ ಇಲ್ಲ, ಅಲ್ಲೇ ಎಲ್ಲ ಫೈನಲ್ಲು. ಅದು ಅಷ್ಟು ಈಸಿ ಇರಲ್ಲ, ಬಿಕಾಸ್ ಏನೇನೋ ಸೌಂಡ್ಗಳು ಬರ್ತಾ ಇರುತ್ತೆ. ಹಳ್ಳಿ ಹಸು ಸೌಂಡ್ ಇರ್ಬೋದು, ಮಕ್ಕಳು ಸೌಂಡ್ ಇರ್ಬೋದು, ಇನ್ನೇನೋ ವೆಹಿಕಲ್ ಸೌಂಡ್ ಇರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸೈಲೆಂಟಾಗಿ ಮಾಡಿಕೊಂಡು ಶೂಟಿಂಗ್ ತುಂಬ ಚೆನ್ನಾಗಿ ಅವರು ಕೂಡ ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಕೂಡ ಸ್ವಾಮಿಯವರು ತುಂಬ ಚೆನ್ನಾಗಿ ಮಾಡಿ. ಆರ್ಟಿಸ್ಟ್ ಕೂಡ ವನಿತಾ ಮ್ಯಾಮ್ ಇರ್ಬೋದು, ಕುಂದರ್ ಸರ್ ಇರ್ಬೋದು, ಖುಷಿ ಕಾವ್ರಮ್ಮ ಇರ್ಬೋದು, ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಇರ್ಬೋದು, ಚಂದ್ರಪಾಲ್ ಕೊಟ್ಪಾಡಿ ಇರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅವ್ರ ನಟನೆಗಳನ್ನ ಮಾಡಿದ್ದಾರೆ. ಅದು ನಾವಂದರೆ ಬೇರೆ ಸೆಟ್ ಇಲ್ದ ಹಾಗೆ ಬೇರೆ ಚೀಟ್ ಈ ಥರ ಅಂತ ಅಂದ್ಕೊಂಡಿದ್ದು, ಬಟ್ ಸೆಟ್ಟೇ ಹಾಕಿದ್ದು ಕೊನೆಗೆ ದೇವ್ರನ್ನೆಲ್ಲ ಕರೆಸಿ ಹಳ್ಳಿ ಜಾತ್ರೆ. ಅಂದರೆ ನಾವು ಕೊಡಗಿನವಳು, ನನಗೆ ಈ ಥರ ಜಾತ್ರೆ ಎಲ್ಲ ಅಷ್ಟು ಗೊತ್ತಿಲ್ಲ ಆ್ಯಕ್ಚುಲಿ. ಇದ್ರದ್ದೆಲ್ಲನೂ ನಾವು ತಿಳ್ಕೊಂಡು, ಅಂದರೆ ನಾವು ಸೆಟ್ ಇದು ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ಎಲ್ಲನೂ ನಾವು ಪೇಪರ್ ವರ್ಕ್ ಮಾಡ್ಕೊಂಡ್ಬಿಟ್ಟಿದ್ರು, ಯಾವ ಥರ ಇರುತ್ತೆ ಜಾತ್ರೆ, ಏನೇನು ಮಾಡಬೇಕು ಅಂತ. ಹೊರಗಿನ 3-4 ಊರಿಂದ ಜನಗಳನ್ನ ಕರೆಸಿ ಜಾತ್ರೆ ದೇವರು ಹೊತ್ತೋರೋದು ಎಲ್ಲ ರಿಯಲ್ ಆಗೇ ಮಾಡಿರೋದು ನಾವು ಅದನ್ನೆಲ್ಲ. ಅದಕ್ಕೆಲ್ಲ ಏನೇನು ಫಾಲೋ ಮಾಡಬೇಕು ಅದನ್ನೆಲ್ಲ ಫಾಲೋ ಮಾಡಿ ಕೂಡ ಮಾಡಿದ್ದು. ಮತ್ತು ಕನಕಪುರ ತಾಲೂಕು ಗೊಗರದೊಡ್ಡಿನಲ್ಲಿ ಶೂಟಿಂಗ್ ಆಗಿದ್ದು. ನಮ್ಮ ಕ್ಯಾಮರಾಮನ್ ಸ್ವಾಮಿ ಅವರು, ಪಿ ವಿ ಆರ್ ಸ್ವಾಮಿ ಅವರು ಊರದು. ಜನರು ತುಂಬ ಕೋಪರೇಟಿವ್ ಆಗಿದ್ದರು, ಪ್ರತಿಯೊಂದರಲ್ಲೂ ತುಂಬ ಚೆನ್ನಾಗಿ ಕೋಪರೇಟ್. ಸೀನಿಯರ್ ಆರ್ಟಿಸ್ಟ್ ಅಷ್ಟು ಜಾತ್ರೆಗೆಲ್ಲ ಕ್ರೌಡ್ ಕರೆಸ್ಬೇಕಂದ್ರೆ ಕಷ್ಟ ಐತೇನು, ಬಟ್ ಇವರೇನೆ ಎಲ್ಲ ನಿಂತು ನಮಗೆ, ಅವರೇ ಎಲ್ಲ ನಿಂತು ಅಲ್ಲಿ ಜಾತ್ರೆಯನ್ನೆಲ್ಲ ಇದು ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಥ್ಯಾಂಕ್ ಯು ಎಲ್ಲ ಊರಿನವ್ರಿಗೆ ಕೂಡ ಇಲ್ಲಿಂದನೇ ಧನ್ಯವಾದ ಹೇಳ್ತೀನಿ. ನನಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ಅನೌನ್ಸ್ ಆದಾಗ ಕೂಡ ಅಷ್ಟೇ, ಆಮೇಲೆ ಇವಾಗ ರಿಸೀವ್ ಆದಾಗ ಕೂಡ ಮೀಡಿಯಾದವ್ರು ತುಂಬ ಚೆನ್ನಾಗಿ ಕವರೇಜ್ ಕೊಟ್ಟಿದ್ದೀರಾ. ಎಲ್ಲ ಕಡೆ ನಮ್ಮ ಪೇಪರ್ನಲ್ಲಾಗಿರಲಿ ನ್ಯೂಸಲ್ಲಿ ಎಲ್ಲನೂ ಕವರ್ ಮಾಡಿದ್ದೀರಾ. ಇಲ್ಲಿಂದನೇ ನಾನು ಎಲ್ಲ ಮಾಧ್ಯಮ ಮಿತ್ರದವರಿಗೂ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ, ನಾನು ಪ್ರಕಾಶ್ ಕಾರ್ಯಪ್ಪ ಕೊಟ್ಟುಕತ್ತೀರ ಅಂತೇಳಿ. ನಾನು ಈ ಕಂದಿಲು ಸಿನಿಮಾದ ಪ್ರೊಡ್ಯೂಸರ್. ಇದು 2023ನೇ ಸಾಲಿನ ನ್ಯಾಷನಲ್ ಅವಾರ್ಡ್, ಈ ಸರಿ 71ನೇ ಸಾಲಿನ ನ್ಯಾಷನಲ್ ಅವಾರ್ಡಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕನ್ನಡ ಪ್ರಾದೇಶಿಕ ಭಾಷೆಗೆ ಒಂದೇ ಒಂದು ಅವಾರ್ಡ್ ಬಂದಿದೆ, ರಜತ್ ಕಮಲ. ಈ ಸಿನಿಮಾ ನಾವು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಇದು ಸ್ಕ್ರೀನಿಂಗ್ ಆಗಿತ್ತು, ಇಂಡಿಯನ್ ಕಾಂಪಿಟೇಷನಲ್ಲಿ. ಆಮೇಲೆ ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಿಮ್ ಫೆಸ್ಟಿವಲಲ್ಲಿ ಕಾಂಪಿಟೇಷನಲ್ಲಿ ಸೆಲೆಕ್ಷನ್ ಆಗಿ 2ನೇ ಅತ್ಯುತ್ತಮ ಕನ್ನಡ ಚಿತ್ರ ಅಂತ ಪಾತ್ರಕ್ಕೆ ಅವಾರ್ಡ್ ಬಂದಿತ್ತು. ಇವಾಗ ಇದು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ, ತುಂಬ ಖುಷಿಯ ವಿಷಯ. ಈ ಸಿನಿಮಾದಲ್ಲಿ ನಟಿಸಿರುವ ಎಲ್ಲ ಆರ್ಟಿಸ್ಟ್ಗಳಿಗೆ ಹಾಗೂ ಟೆಕ್ನಿಷಿಯನ್ ತಂಡಕ್ಕೆ ನಾನು ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೀನಿ. ಆಮೇಲೆ ಈ ಸಿನಿಮಾ ನಮ್ಮ ಗೂಗರದೊಡ್ಡಿ, ನಿಮಗೆ ರಾಮನಗರದ ಪಕ್ಕ ಬರುತ್ತೆ, ಆ ಊರಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಚಿತ್ರದ ಕ್ಯಾಮರಾಮನ್ ಪಿ ವಿ ಆರ್ ಸ್ವಾಮಿ,
ಚಿತ್ರದ ಕತೆ ಎನ್ ನಾಗೇಶ್ ಆ್ಯಂಡ್ ಸಂಕಲನನೂ ಅವರೇ ಮಾಡಿದ್ದಾರೆ, ಸ್ಕ್ರಿಪ್ಟನ್ನು ಅವರೇ ಮಾಡಿದ್ದಾರೆ. ಮ್ಯೂಸಿಕ್ ಬಂದು ಶ್ರೀ ಸುರೇಶ್ ಅಂತ. ಎಲ್ಲ ತಂಡದ ಕಡೆಯಿಂದ ಎಲ್ಲರೂ ಸೇರಿ ಮಾಡಿದಂಥ ಸಿನಿಮಾಕ್ಕೆ ಇವತ್ತು ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಇದರಿಂದ ನಾನು ತುಂಬ ಖುಷಿಯಲ್ಲಿದ್ದೀನಿ. ಥ್ಯಾಂಕ್ ಯು. ನಾನು ಹಿರಮಂಡ ಹರಿಣಿ ವಿಜಯ್. ಈ ಕಂದಿಲು ಸಿನಿಮಾ ಈಗ ಅವಾರ್ಡ್ ಸಿಕ್ಕಿದ್ದು, ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಈ ಕಂದಿಲು ಸಿನಿಮಾದ ನಾನು ಒಂದು ಪಾರ್ಟ್ ಆಗಿದ್ದೀನಿ. ನನ್ನ ಮಗಳು ಖುಷಿ ಕಾವೇರಮ್ಮ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾಳೆ. ಕಂದಿಲು ಅಂತ ಹೇಳಿದ್ರೆ ಒಂದು ರೇ ಆಫ್ ಹೋಪ್, ಎಲ್ಲರ ಜೀವನದಲ್ಲಿ ಬೆಳಕು ಬರುವಂಥ ಒಂದು ಸಿನಿಮಾ ಇದು. ಈ ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡೋಗಿನ ತುಂಬಾ ಕಲ್ತಿದ್ದೀವಿ. ಅಂದರೆ ನಮ್ಮ ವಾತಾವರಣ ಆಗಿರ್ಬೋದು, ಗೊಗ್ಗರ ದೊಡ್ಡಿಯ ಒಂದು ವಾತಾವರಣ ಆಗಿರ್ಬೋದು, ಹಳ್ಳಿ ಜೀವನ ಆಗಿರ್ಬೋದು, ಒಂದು ಹಸು ಕರು ಇಂತಹದ್ರ ಮಧ್ಯದಲ್ಲಿ ನಾವು ಸಿನಿಮಾ ಶೂಟ್ ಮಾಡುವಾಗ ತುಂಬಾ ವಿಷಯನ ಕಲ್ತಿದ್ದೀವಿ. ಹಾಗೂ ಅದ್ರ ಜೊತೆಗೆ ಬೆರ್ತಿದ್ದೀವಿ ನಾವು ಅಲ್ಲಿಂದ ಪ್ರಾಣಿ ಪಕ್ಷಿಗಳು ಪರಿಸರದೊಂದಿಗೆ. ಆ ಒಂದು ಜೀವನದಲ್ಲಿ ಸಿನಿಮಾ ಹೋಗಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ಪ್ರತಿಯೊಂದು ಹಂತದಲ್ಲಿ ಆ ಸಿನಿಮಾ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ನೈಟ್ ಅಂತ ಶೂಟಿಂಗ್ ಕಂಪ್ಲೀಟ್ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಒಂದು ಜೀವನ ಶೈಲಿಯಿಂದ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು ಆ ಒಂದು ಸಿನಿಮಾ. ಸೊ ಅಂಥ ಒಂದು ಸಿನಿಮಾದಲ್ಲಿ ನನ್ನ ಮಗಳಿಗೂ ಒಂದು ಒಳ್ಳೆ ಪಾತ್ರ ಬಂದಿದೆ. ಕೊನೆಯದಾಗಿ ನನಗೆ ತುಂಬ ಖುಷಿ ಅಂತ ಹೇಳಿದ್ರೆ, ಕಂದಿಲು ಅಂತ ಹೇಳಿದ್ರೆ ಅದು ನನ್ನ ಮಗಳು ಅದರಲ್ಲಿ ಆ್ಯಕ್ಟ್ ಮಾಡಿರೋಂಥ ಖುಷಿ ಕಾವೇರಮ್ಮ. ಅವಳೇ ಆ ಬೆಳಕಾಗಿ ಬರ್ತಾಳೆ. ಗಂಡಿಲ್ಲದು ಮನೆಯನ್ನು ಒಂದು ಹೆಣ್ಣು ನಡೆಸ್ಬೋದು ಅಂತ ಒಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಜೊತೆಗೆ ಈ ಸಿನಿಮಾದ ನಿರ್ದೇಶಕಿ ಒಂದು ಮಹಿಳೆ ಆಗಿರೋದ್ರಿಂದ ನಾನು ಯಶೋಧ ಪ್ರಕಾಶ್ ಮೇಡಮ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಂಥದ್ದೊಂದು ಕತೆ ತಗೊಂಡು ನನ್ನ ಮಗಳಿಗೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾಳೆ. ಜೊತೆಗೆ ನಾನು ಆ ಒಂದು ಪಾತ್ರದಲ್ಲಿದ್ದೀನಿ. ಒಂದು ಮೌನಿ ಅಂತ ಒಂದು ಕ್ಯಾರೆಕ್ಟ್ರಲ್ಲಿ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇಂಥ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 71st ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಈ ಸಿನಿಮಾಕ್ಕೆ. ತುಂಬ ಖುಷಿಯಾಗಿದೆ. ನಾವು ಶೂಟ್ ಮಾಡ್ತಿರುವಾಗಲೇ ಆ ಕತೆ ಓದುವಾಗಲೇ ನಮಗೊಂದು ಗೊತ್ತಿತ್ತು ಇದು ಡೆಫಿನೆಟ್ಲಿ ಅವಾರ್ಡ್ ಬಂದೇ ಬರುತ್ತೆ ಅಂತ ಹೇಳಿ. ಯಾಕಂದರೆ ಎಲ್ಲರ ನಟನೆ ಅಷ್ಟೊಂದು ಚೆನ್ನಾಗಿತ್ತು. ಹಾಗಾಗಿ ನಾನು ಇಡೀ ಟೀಮ್ಗೆ ವಿಶಸ್ ಮಾಡ್ತೀನಿ. ಜೊತೆಗೆ ನಮ್ಮ ನಿರ್ದೇಶಕರಾಗಿರುವಂತಹ ಕೊಟ್ಟುಕತ್ತೀರ ಯಶೋಧ ಪ್ರಕಾಶ್ ಆಗಿರ್ಬೋದು, ನಿರ್ಮಾಪಕರಾದ ಕೊಟ್ಟುಕತ್ತೀರ ಪ್ರಕಾಶ್ ಕಾರ್ಯಪ್ಪನವ್ರಿಗೂ ಆಗಿರ್ಬೋದು, ನಾನು ಬೆಸ್ಟ್ ವಿಶಸ್ ತರ್ತೀನಿ. ಇನ್ನು ಮುಂದಕ್ಕೂ ಅವು ಹೆಚ್ಚು ಈ ರೀತಿಯ ನ್ಯಾಷನಲ್ ಅವಾರ್ಡ್ ಸಿಗಲಿ ಅಂತ ಹೇಳಿ ಆಶಿಸ್ತೀನಿ. ಸೆಲೆಕ್ಟ್ ಆಗುವಾಗ ನಮಗೆ ನಿಜವಾಗ್ಲೂ ಯೋಚನೆ ಮಾಡಿ ಹೇಳೋಕ್ಕೆ ಆಗೋದಿಲ್ಲ. 6:30 ಗಂಟೆಗೆ ಒಂದು ಫೋನ್ ಬಂತು ಈ ರೀತಿಯಲ್ಲಿ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ನಾವಿದ್ದಿದ್ದು ಮಡಿಕೇರಿಯಲ್ಲಿ. ಇನ್ನು ನಂಬಕ್ಕೆ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಡನ್ನಾಗಿ ಅಂಥ ಒಂದು ನ್ಯೂಸ್ ಬರೋದು ಅಂತ ಹೇಳಿದ್ರೆ ಇದು ಶಾಕಿಂಗ್ ನ್ಯೂಸೇ. ಬಟ್ ನಮಗೊಂದು ಹೋಪ್ ಇತ್ತು ಬಂದೇ ಬರ್ಬೋದು ಅಂತ ಹೇಳಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಮಹಿಳಾ ಒಂದು ನಿರ್ದೇಶಕಿಗೆ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ. ನಮ್ಮ ಕೊಡಗಿಗೆ ಒಂದು ಹೆಮ್ಮೆ. ಕೊಡಗಿಗೆ ಯಾವ ಮಹಿಳೆಗೂ ಒಂದು ಬೆಸ್ಟ್ ಫಿಲಮ್ ನ್ಯಾಷನಲ್ ಅವಾರ್ಡ್ ಬಂದಿದ್ದಿಲ್ಲ. ಇದೇ ಫಸ್ಟ್ ಟೈಮ್, ಅದು ಒಂದು ಮಹಿಳೆ ನಿರ್ದೇಶಕಿಗೆ. ಅದೇ ತುಂಬ ಖುಷಿ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಕಾವೇರಮ್ಮ ಅಂತ. ನಾನು 9th ಸ್ಟ್ಯಾಂಡರ್ಡ್ ಅಂತ ಓದ್ತಾ ಇದ್ದೀನಿ. 71st ನ್ಯಾಷನಲ್ ಅವಾರ್ಡ್ ಸಿಕ್ಕಿ ತುಂಬಾ ಖುಷಿ ಆಗ್ತಾ ಉಂಟು, ಪ್ರೌಡ್ ಫೀಲ್ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಎಫರ್ಟಿಂದ ನಾನು ಈ ಫೀಲ್ಡ್ಗೆ ಬಂದಿದ್ದು. ಆ್ಯಂಡ್ ನನಗೆ ಹಳ್ಳಿ ಕನ್ನಡ ತುಂಬಾ ಕಷ್ಟ ಇತ್ತು. ಅದು ಮೀನ್ಸ್ ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ಇತ್ತು. ಅದಕ್ಕೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ. ಮತ್ತು ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಪ್ರಕಾಶ್ ಅಂಕಲ್ ಮತ್ತು ಯಶೋಧ ಆಂಟಿ ಎಲ್ಲ ಮೀನ್ಸ್ ನನಗೆ ಟೆನ್ಷನ್ ಆಗುವಾಗ ಎಲ್ಲ ತುಂಬ ಚಾಕ್ಲೇಟ್ಸ್ ತೊಗೊಂಬಂದು ಜೋಕ್ಸ್ ಮಾಡ್ಕೊಂಡು ಎಲ್ಲ ತುಂಬ ಇದು ಮಾಡಿದ್ರು. ಮತ್ತು ಸ್ವಾಮಿ ಸರ್, ನಾಗೇಶ್ ಸರ್ ಎಲ್ಲ ತುಂಬ ಕೋಆಪ್ರೇಟ್ ಮಾಡಿದ್ರು. ಮತ್ತು ಎಲ್ಲ ಟೆಕ್ನಿಕಲ್ ಟೀಮ್ ತುಂಬ ಕೋಆಪ್ರೇಟ್ ಮಾಡಿದ್ರು. ಪೇಷನ್ಸಿಂದ ಎಲ್ಲ ಕೋಆಪ್ರೇಟ್ ಮಾಡಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪಾತ್ರ ಪುಟ್ಟಿ ಅಂತ ನನ್ನ ಹೆಸರು ಮೂವಿಯಲ್ಲಿ. ಅಲ್ಲಿ ಪೇರೆಂಟ್ಸು ಮಗಳಾಗಿ ಇರ್ತೀನಿ, ಕಂದಿಲು ಅಂತ. ಲಾಸ್ಟಿಗೆ ನಾ ಕಂದಿಲು ಮೀನ್ಸ್ ದ ರೇ ಆಫ್ ಹೋಪ್ ಅದನ್ನು ಮೇಲೆಗೆ ತೊಗೊಂಡು ಹೋಗ್ತೀನಿ. ಎಂಜಾಯ್ ತುಂಬ ಮಾಡಿದೆ. ಹಳ್ಳಿಯಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು. ಲೈಕ್ ಕೊಡಗಲ್ಲಿ ಸಿಗಲ್ಲ, ಮುದ್ದೆ ಎಲ್ಲ ಸಿಗಲ್ಲ, ನಾವೇ ಮಾಡಬೇಕು. ಬಟ್ ಹಳ್ಳಿಯಲ್ಲಿ ಮಧ್ಯಾಹ್ನ ಎಲ್ಲ ಅದೇ ತುಂಬ ಚೆನ್ನಾಗಿತ್ತು. ಜಾಲಿ ಮಾಡಿದ್ವಿ, ಟೆನ್ಷನ್ ಆಗ್ತಾಯಿತ್ತು, ಜಾಲಿ ಆಗ್ತಾಯಿತ್ತು. ಭಾಷೆ ತುಂಬ ತೊಂದರೆ ಇತ್ತು. ಹಳ್ಳಿ ಕನ್ನಡ ಡಿಫ್ರೆಂಟಾಗಿತ್ತು. ಸೊ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ಕನ್ನಡ ಮತ್ತು ನನಗೆ ಸ್ವಲ್ಪ ಕನ್ನಡ ಕಷ್ಟನೇ, ಮ್ಯಾನೇಜೇಬಲ್ ಆಗಿತ್ತು. 71st ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿತ್ತು, ಗ್ರ್ಯಾಟಿಫೈ ಆಗಿತ್ತು, ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು. ನಾನು ಇಷ್ಟು ದಿನ ಮಾಡಿದ ಮೀನ್ಸ್ 4 ಮೂವೀಸ್ ಮಾಡಿದ್ದೀನಿ. ಅದರಲ್ಲಿ ಈ ಮೂವಿಗೆ ಫುಲ್ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಸೊ ತುಂಬ ಖುಷಿ ಆಗ್ತಾ ಉಂಟು. ಮಡಿಕೇರಿಯವಳು ನಾನು. ಆಲ್ರೆಡಿ ಇಂಡಸ್ಟ್ರಿಗೆ ಬಂದು 7-8 ಇಯರ್ಸ್ ಆಯಿತು ಮೂವಿ ಲೈನಲ್ಲಿ. ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು.
ಕೊಡೋ ಮೂವಿ ಒಂದು 3-4 ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು. ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ, ಸುಮನ್ ನಗರ್ಕರ್ ಮ್ಯಾಮ್ ಅದ್ರಲ್ಲಿ ಮೇನ್ ರೋಲ್ ಮಾಡಿದ್ರು. ಫಸ್ಟ್ ಡೈರೆಕ್ಷನ್ ಅದೇನೆ. ಸೆಕೆಂಡ್ ಕಂದೀಲು, ಸೆಕೆಂಡ್ ಮೂವಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಬಟ್ 7-8 ಇಯರ್ಸ್ ತುಂಬಾನೇ ಕಲ್ತಿದ್ದೀನಿ, ಸ್ಟ್ರಗಲು ಇದೆ. ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ, ಮೊದಲೇ ಎಷ್ಟೋ ಜನಕ್ಕೆ ಡೆಬ್ಯೂನಲ್ಲೇ ಬಂದಿರುತ್ತೆ. ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆಬ್ಯೂನಲ್ಲೇ ಬರುತ್ತೆ. ತುಂಬಾ ಜನಕ್ಕೆ ತುಂಬಾನೇ ಟ್ರೈ ಮಾಡ್ಬೇಕು. ನಾವು ಅವಾಗಿಂದನೂ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡು ಅಥವಾ ಫಿಲಿಂ ಸೆಲೆಕ್ಷನ್ ಅಂತ ಹೋಗಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಇವಾಗ್ಲೂ ಕೂಡ ಅಷ್ಟೇ, ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ, ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ. ರಿಸಲ್ಟ್ ಆಮೇಲೆ, ಅದು ಫಸ್ಟೇ ನಮ್ಗೆ ಯಾವುದು ಏನು ಗೊತ್ತಾಗೋದಿಲ್ಲ. ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಳು ನಾನು. ಅಂಡ್ ಮೂವಿ ಇಂಡಸ್ಟ್ರಿಗೆ ಹೇಗ್ ಬಂದೆ ಅಂತ ಎಲ್ರದೊಂದು ಕ್ವಶನ್ ಇರುತ್ತೆ, ಅಥವಾ ನೀವು ಆಮೇಲೆ ಕ್ವಶನ್ ಮಾಡ್ತೀರಾ ಅಥವಾ ನಾನೇ ಇವಾಗ ಎಲ್ಲ ಆನ್ಸರ್ ಮಾಡ್ಬೇಕಾ ನಂಗೆ ಗೊತ್ತಿಲ್ಲ ಯಾವ ತರ ಅಂತ. ಆಕ್ಚುಲಿ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಲ್ಸ್ ಅಲ್ಲಿ AT ರಘುವರ್ ಅಂಡರ್ ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಅದು ನೋಡಕ್ ಹೋಗ್ತಾ ಇದ್ದೆ ಅಷ್ಟೇ. ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನನ್ನ ಪ್ರೊಡಕ್ಷನ್ ಮಾಡು ಅಂತ ಇದು ಮಾಡಿದ್ದು. ಅವರೇ ನಾನು ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ. ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲೆಲ್ಲ ಹೋಗ್ತಿದ್ದೆ, ಏನ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊಂತಾ ಇದ್ದೆ. ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ, ಬರ್ಬೇಕು ಲೈನಿಗೆ ಆ ತರದೇನು ಇರ್ಲಿಲ್ಲ. ಅದು ನೋಡ್ತಾ ನೋಡ್ತಾ ಮತ್ತು ಡಿಸ್ಕಸ್ ಮಾಡ್ತಿದ್ವಿ, ತುಂಬಾ ಡಿಸ್ಕಷನ್ ನಡೀತಾ ಇತ್ತು ಮನೆಯಲ್ಲಿ. ನಾನು ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ, ಅವ್ರ ಸ್ಟೋರಿ ಬಗ್ಗೆ, ಯಾವುದೇ ಮೂವಿ ಇದ್ರು ನಾವು ತುಂಬಾ ಓಪನ್ ಆಗಿ ಡಿಸ್ಕಷನ್ ಮಾಡ್ತೀವಿ. ಒಂದು ವಿಷಯ ಏನಂದ್ರೆ, ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ವಿದರ್ಣಪುರ ವರ್ಕ್ ಮಾಡ್ತಾ ಇದ್ದೀನಿ. 20 years ಇಂದ ಒಂದೇ ಕಂಪ್ನಿ, ಅಕೌಂಟ್ಸ್ ಮ್ಯಾನೇಜರು, ಆಡಿಟಿಂಗ್ ಮಾಡ್ತೀನಿ. ನಾವು ಜರ್ನಿ ಇರುತ್ತೆ, 1 week ಬೆಂಗಳೂರಲ್ಲಿ ಇರ್ತೀನಿ, ಬಾಕಿ ಕೂರ್ಗು. ಹೋಗೋ ಬರುವಾಗೆಲ್ಲ ನಮ್ದು 5-6 hour ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ. ಯಾವ ಮೂವಿ ಹೇಗಾಯ್ತು ಏನಾಯ್ತು, ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ, ನಮ್ದೇನ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ, ಈ ತರ ನಡೀತಾ ಇರುತ್ತೆ. ಇವರ ಒಂದು ಸಪೋರ್ಟ್ ಇಂದಾನೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ ನಿಂತಿರೋದು ಕೂಡ. ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ. ನನಗೆ ಡೈರೆಕ್ಷನ್ ಅಂದ್ರೆ ನಂಗೆ ಗೊತ್ತದು ತುಂಬಾ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ, ಹಾಗಾಗ್ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ. ಬಟ್ ರಂಗಪ್ರವೇಶ ಟೈಮಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ. ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ. ಬಟ್ ಯಾವಾಗ ಸುಮನ್ ನಗರ್ಕರ್ ಮ್ಯಾಮ್ ಎಲ್ಲ ಇದ್ದಾರೆ ಅಂತ ಅಂದಾಗ, MD ಕೌಶಿಕ್ ಸರ್ ಇವರೆಲ್ಲ ಇದ್ರು, ಒಂಥರ ಭಯ ಆಗಿದ್ದಂತೂ ನಿಜಾನೇ. ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಂಗೆ ಹೇಳ್ತಾ ಇದ್ರು, ನಿಂಗೆ ಹಿಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು, ನಿಮ್ಗೆ ಏನೇ ಅನ್ಸಿದ್ರು ಹೇಳು, ಏನ್ ಅನ್ಕೋಬೇಡ, ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಆಗಿದ್ರೆ ಏನು ಅನ್ಕೋಬೇಡ, ನಿಮ್ಗೆ ಏನಿದ್ರು ಓಪನ್ ಆಗಿ ಹೇಳು ಅಂತ. ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು. ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ಇವನ್ ನಿನ್ಗೆ 5 ಸಲ 4 ಸಲ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಹೇಳು ಅಂತಾನೆ, ನಾವು ಮಾಡ್ತೀವಿ ಅಂತಾನೆ ಹೇಳೋರು. ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ. ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟಿತ್ತು ನಂಗೆ. ಮೂವಿ ಮುಗ್ದಾಗ ಅವ್ರು ನಮ್ಗೊಂದು ಮಾತು ಹೇಳಿದ್ರು, ಇದೇ ನಿಲ್ಲಿಸ್ಬಿಡ್ಬೇಡ, ಫಸ್ಟ್ ನಿಜನೇ ನಿಂದು, ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು, ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ, ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ, ಮುಂದೆ ಮಾಡ್ಕೊಂಡು ಹೋಗು, ನಿಲ್ಲಿಸ್ಬೇಡ ಅಂತ ಒಂದು ಮಾತು ಹೇಳಿದ್ರು ಲಾಸ್ಟ್ ಎಂಡಲ್ಲಿ ಅವರು. ಈಗ ಅದು ನೆನೆಸ್ಕೊಂತೀನಿ ನಾನು, ಅವ್ರ ಮಾತು ನನ್ಗೆ ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ನಿಜನೇ. ಇಲ್ಲ ನಾನು ನಿಲ್ಲಿಸ್ಬಾರ್ದು, ಮುಂದೆ ಮಾಡ್ಬೇಕು ಅಂತ ಕೂಡ. ಬಿಕಾಸ್ ಬಿಸಿ ಲೈಫ್ ಇದೆ ನಂದು, ಮನೆ ಮಕ್ಕಳು ಆಫೀಸು, ಇದ್ರ ಮಧ್ಯ ಮೂವಿ ಅಂದಾಗ ನಾಟ್ ಈಸಿ ಇಲ್ಲ, ತುಂಬಾ ಟೈಮ್ ತುಂಬಾ ಬೇಕಾಗುತ್ತೆ, ಜರ್ನಿಗಳು ತುಂಬಾನೇ ಇದೆ. ಇದು ನನ್ನ ಮೂವಿ ಜರ್ನಿ ಆದ್ರೆ. ಇನ್ನ ಇವಾಗ ಕಂದೀಲು ವಿಷಯಕ್ಕೆ ಬಂದ್ರೆ, ಕಂದೀಲು ನಿಜವಾಗ್ಲು ತುಂಬಾ ತುಂಬಾ ಖುಷಿಯ ಒಂದು ವಿಚಾರ. ಅದು ಕಂದೀಲು ಕತೆ ಸೆಲೆಕ್ಷನ್ ಆಗಿದ್ದು ನಮ್ ನಾಗೇಶ್ ಸರ್ದು. ನಾಗೇಶ್ ಸರ್ ನಂಗೆ ರಂಗಪ್ರವೇಶ ಸೆಟ್ ಅಲ್ಲಿ ಮೀಟ್ ಆಗಿದ್ದು ನಾವು. ಅವ್ರದ್ದು ಅನಾಮಿಕಾ ಅಂತ ಕಥಾ ಸಂಕಲನದಲ್ಲಿ ಹೆಣ ಅಂತ ಒಂದು ಕತೆ ಇತ್ತು, ಅದು ನೋಡಿ ಇಷ್ಟ ಆಯ್ತು. ಆಕ್ಚುಲಿ ಅವ್ರ ಪಾಪ ಅದನ್ನು ಅವರು ಇದು ಮಾಡ್ಬೇಕು ಅಂತಾನೆ ಇಟ್ಕೊಂಡಿದ್ದು, ತುಂಬಾ ವರ್ಷದಿಂದ ಅವರು ಟ್ರೈ ಮಾಡ್ತಾ ಇದ್ರು. ಮತ್ತೆ ನಾನ್ ಕೇಳಿದಾಗ ಅವರು ಓಕೆ ಮಾಡೋಣ ಮಾಡಿ ಅಂತ ಕೊಟ್ಟರು ಕೂಡ. ಆವಾಗಿಂದ ಸ್ಟಾರ್ಟ್ ಆಯ್ತು ನಮ್ಮ ಆಕ್ಚುಲಿ ಜರ್ನಿ. ಅದರಲ್ಲಿ ಕಂದೀಲು ಮೂವಿಗೆ ನೀವು ನಿಯರ್ ಬೈ 1 year ತಗೊಂಡಿದ್ದೀವಿ ನಾವು ಸ್ಕ್ರಿಪ್ಟ್ ರೆಡಿ ಮಾಡಕ್ಕೆ. ಒಂದೇನಾಗುತ್ತೆ ಅಂದ್ರೆ ಅವ್ರ ಕತೆ ಇತ್ತು, ಅದರಲ್ಲಿ ಒಂದು 50% ನಾವು ಅದನ್ನ ಹಂಗೆ ತಗೊಂಡು ಇನ್ನು 50% ಫುಲ್ ಚೇಂಜ್ ಮಾಡಿ ನಾವು ಮೂವಿಗೆ ಹೆಂಗ್ ಬೇಕು ಮೂವಿದ ಇದನ್ನ ಮಾಡ್ಕೊಂಡಿದ್ವಿ. 1 ವರ್ಷ ಕೂಡ ನಾನು, ಪ್ರಕಾಶ್, ಸ್ವಾಮಿ, ನಾಗೇಶ್ ಸರ್ 1 ವರ್ಷ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದೀವಿ. ಹಿಂಗ ಹಂಗ ಅನ್ಕೊಂಡು ನಾನು ಅವಾಗ ಅನ್ಕೊಂಡು ಒಂದು ಮೂವಿಗೆ ಎಷ್ಟೊಂದು ಇದಾಗತ್ತಲ್ವಾ ಅಂತ. ಒಂದು ಕರೆಕ್ಟ್ ಮೂವಿ ಬರಬೇಕು, ಒಂದು ಲೆವೆಲ್ ರೀಚ್ ಆಗ್ಬೇಕು ಅಂದ್ರೆ ಅರ್ಜೆಂಟ್ ಅಥವಾ ಏನೋ ಒಂದು ಹೇಗೋ ಒಂದು ಅಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಪ್ರತಿಯೊಂದು ಪರ್ಫೆಕ್ಟ್ ಆಗಿ ನಾವು ಫಸ್ಟ್ ಪ್ಲಾನ್ ಮಾಡ್ಬೇಕಾಗತ್ತೆ. ನನ್ನ ಒಂದು ಸ್ಟೈಲ್ ಏನಂದ್ರೆ 100% ಪೇಪರ್ ವರ್ಕ್ ಆದ್ಮೇಲೆ ನಾನು ಶೂಟಿಂಗ್ ಹೋಗೋದು. ಆ ತರದ್ದು 100% ಅನ್ನಿಸ್ಬೇಕು ಇದೆಲ್ಲ ಓಕೆ ಅಂತ. ಪ್ರತಿಯೊಂದು ಪೇಪರ್ ನಲ್ಲಿ ಬರಬೇಕು, ಡೈಲಾಗ್ಸ್ ಇರ್ಬೋದು, ಅದಕ್ಕಿರೋ ಮೆಟೀರಿಯಲ್ಸ್ ಇರ್ಬೋದು, ಜಾಗ ಎಲ್ಲಾನು. ನನಗೆ ಆ ವಿಷಯದಲ್ಲಿ ನನಗೆ ತುಂಬಾ ಏನಂದ್ರೆ ನಾಗೇಶ್ ಸರ್, ಸ್ವಾಮಿ ಸರ್, ಅದು ಜಾಗ ಹುಡುಕೋದು, ಏರಿಯಾ ಯಾವ ಜಾಗದಲ್ಲಿ ಶೂಟ್ ಆಗ್ಬೇಕು ಅನ್ನೋದಿರ್ಲಿ, ಆರ್ಟಿಸ್ಟ್ ವಿಷಯದಲ್ಲಿ ಇರಲಿ, ಎಲ್ಲದ್ರಲ್ಲಿ ತುಂಬಾ ಕೋಆಪರೇಟ್ ಮಾಡಿ. ನನ್ನ ಟೀಮ್ ನಾನು ನಿಜವಾಗ್ಲೂ ಹೇಳ್ತೀನಿ
ಇವತ್ತಿಲ್ಲಿ ಬಂದು ನ್ಯಾಷನಲ್ ಅವಾರ್ಡ್ ತಗೊಂಡು ನಿಮ್ ಮುಂದೆ ಇವತ್ತೆಲ್ಲ ಹಿಂಗ್ ಪ್ರೆಸ್ ಮೀಟ್ ಕರೆದು ಕೂತಿದ್ದೀನಿ ಅಂದ್ರೆ ಪೂರ್ತಿ ಟೀಮ್ ವರ್ಕ್ ಇದೆ ಇದರಲ್ಲಿ. ಎಲ್ಲ ಟೀಮ್ ಪೂರ್ತಿ ಟೀಮ್ ನಾವು ಥ್ಯಾಂಕ್ ಯು ಹೇಳ್ತೀನಿ. ಶೂಟಿಂಗ್ ಸ್ಪಾಟ್ ಅಲ್ಲಿ ಇರ್ಬೋದು, ಊರು ಕೂಡ ಸ್ವಾಮಿ ಅವ್ರದ್ದು ಊರಲ್ಲಿ ನಾವು ಶೂಟ್ ಮಾಡಿದ್ವಿ. ಅಲ್ಲೂ ಕೂಡ ಊರಿನವ್ರು ಕೂಡ ನಾನು ನಿಜವಾಗ್ಲೂ ಗೊಗರಗಟ್ಟಿ ಊರಿನವ್ರಿಗೆ ಪಟ್ಟಣಗಮ್ಮ ಟೆಂಪಲ್ ಇಲ್ಲಿಂದನೇ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಒಂದಿಷ್ಟು ಪ್ರಾಬ್ಲಮ್ ಆಗ್ತದೆ ನಮ್ಗೆಲ್ಲ ಮುಗಿಸ್ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಪಾಸಿಟಿವ್ ಆಗೇ ಬಂತು ಕಂದಿಲು ನಂಗೆ. ಸೊ ಅದು ಎಲ್ಲ ಆಗಿ ಇವಾಗ ಈ ಲೆವೆಲ್ಗೆ ಬಂದು ಇಲ್ಲಿ ನಿಂತಿದ್ದೀವಿ. ಇನ್ನ ನ್ಯಾಷನಲ್ ಅವಾರ್ಡ್ ಬಂದ ಖುಷಿ ಆಗಿದ್ದು ನಿಜ, ತುಂಬಾನೇ ಖುಷಿ ಆಗಿತ್ತು. ಆಮೇಲೆ ಅಲ್ಲಿ ಹೋದಾಗ ಅಲ್ಲಿದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ರಾಷ್ಟ್ರಪತಿಗಳ ಮುಂದೆ ಹೋಗ್ತೀವಿ, ಅಲ್ಲಿದೊಂದು ಯಾವ ತರ ಏನು ಅನ್ನೋದೊಂದು. ದ್ರೌಪದಿ ಮುರ್ಮು ಬದಲು ಬೇರೆಯವ್ರು ನಿಂತಿರ್ತಾರೆ, ಅವ್ರ ಹತ್ರ ಇಸ್ಕೊಬೇಕು, ಮತ್ತೆ ಅಲ್ಲೇ ಇದು ಮಾಡ್ಬೇಕು, ಮತ್ತೆ ರೌಂಡ್ ಈ ತರ ನೀಟಾಗಿ ಎಲ್ಲ ಅರೇಂಜ್ ಮಾಡಿದ್ರು. ಹೊಸ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯ್ತು. ಅಲ್ಲಿ ತನಕ ತಲುಪಿದೀವಿ ಅನ್ನೋ ಖುಷಿ ತುಂಬಾನೇ ಇದೆ. ಒಂಥರ ಎಕ್ಸೈಟ್ಮೆಂಟ್ ಎಲ್ಲ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಇವಾಗ್ಲೂ ಕೂಡ ಅಷ್ಟೇ, ನನ್ನ ಟೀಮ್ ಎಲ್ಲ ಬಂದಿದೆ, ಅವ್ರನ್ನೆಲ್ಲ ಜೊತೆ ನನಗೆ ಶೇರ್ ಮಾಡ್ಕೊಂತ ಇದೀನಲ್ಲ, ಅದು ಇನ್ನೂ ತುಂಬಾ ಖುಷಿ ಇದೆ. ಹೌದು, ಅದು ನಮ್ಗೆ ಗೊತ್ತಾಗಿದ್ದು ಗಂಡ ಇಬ್ರು ಒಟ್ಟಿಗೆ ಹೋಗಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದು ಇದೆ ಅಂತ ಹಿಸ್ಟ್ರಿ ಅಂತ ಹೇಳಿದ್ರು. ನಮ್ಗೂ ಅದ್ರ ಬಗ್ಗೆ ಅಷ್ಟೇ ಡೀಟೇಲ್ಸ್ ಗೊತ್ತಿಲ್ಲ. ಇವಾಗ ಇಂಡಿಯಾದಲ್ಲೇನೆ ಇದನ್ನ ಹೇಳ್ತಾರೆ, ಇಬ್ರು ಒಟ್ಟಿಗೆ ಹೋಗಿ ತಗೊಂಡಿದ್ದು ಇದೇ ಫಸ್ಟ್ ಟೈಮ್ ಅಂತ. ಬೇರೆ ಬೇರೆ ಸಿಕ್ಕಿರುತ್ತೆ, ಬಟ್ ಫಸ್ಟ್ ಟೈಮ್ ನಮ್ಗೆ ಆ ಥರ ಸಿಗ್ತಲ್ಲ ಒಂದು ಆಪರ್ಚುನಿಟಿ ಇದೆ. ಸರ್ ಪ್ರಕಾಶ್ ಸರ್, ನ್ಯಾಷನಲ್ ಅವಾರ್ಡ್ ವಿಷಯದಲ್ಲಿ ಇವತ್ತು ಮುಂದೆ ಕೂತಿದ್ದೀವಿ. ನಾವಿಬ್ಬರು 2016 ಸಿನಿಮಾ ರಂಗಕ್ಕೆ ಬಂದ್ವಿ. ನಾನು ಅದಕ್ಕಿಂತ ಮೊದಲು ನಾನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ತುಂಬ ಅಟೆಂಡ್ ಮಾಡ್ತಾ ಇದ್ದೆ. ನನ್ನ ಟೇಸ್ಟ್ ಬಂದು ಫೆಸ್ಟಿವಲ್ ಸಿನಿಮಾ ಮಾಡೋ ಟೇಸ್ಟ್ ನಂದು. ನಾನು ಡೈರೆಕ್ಟರ್ ಆದಾಗ ಇವ್ರು ಪ್ರೊಡ್ಯೂಸರ್ ಆಗ್ತಾರೆ, ಇವ್ರು ಪ್ರೊಡ್ಯೂಸರ್ ಆದಾಗ ನಾನು ಡೈರೆಕ್ಟರ್ ಆಗ್ತೀನಿ. ಕತೆಗಳು ಇಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಇವ್ರು ಮಾತಾಡಿದ್ದಾರೆ. ನಮಗೆ ಒಂದು 5 hours ಮಡಿಕೇರಿಯಿಂದ ಬೆಂಗಳೂರಿಂದ ಮಡಿಕೇರಿಗೆ ಹೋದಾಗ ನಮ್ಗೆ ಏನಾದರೂ ಒಂದು ಥರ್ಡ್ ತಗೊಂಡೆ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಎಲ್ಲೋ ಒಂದು ಕಡೆ ಕಚ್ಕೊಳ್ತದೆ, ಪುನಃ ಮರೆ ಆಗುತ್ತೆ, ಪುನಃ ಬರುತ್ತೆ, ಏನೋ ಒಂದು ಶುರು ಮಾಡ್ಕೊಳ್ತೀವಿ. ನಾವು ಇದ್ರವರೆಗೆ ಇಬ್ಬರು ಸೇರಿಕೊಂಡು ಒಂದು 15 ಸಿನಿಮಾ ಮಾಡಿದ್ದೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ. ನನ್ನ ಎಲ್ಲ ಬಹುತೇಕ ಸಿನಿಮಾಗಳು ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆದಂಥ ಸಿನಿಮಾಗಳು. ಇಲ್ಲಿ ನನ್ನನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಡೈರೆಕ್ಟರ್ ಅಂತಲೇ ಕರೀತಾರೆ ಸುಮಾರಿಗೆ ಬೆಂಗಳೂರಲ್ಲಿ. ನಾನು ಆರ್ಟ್ ಮೂವಿ ಮಾಡ್ತೀನಿ. ನಾನು ಆರ್ಟ್ ಮೂವಿ ಮೇಲೆ ತುಂಬ ಜಾಸ್ತಿ ನಂಬಿಕೆ ಇರ್ತೀನಿ. ನಾನು ಎಕ್ಸರ್ವಿಸ್ ಮ್ಯಾನ್, ಆರ್ಮಿ ರಿಟೈರ್ಡ್ ಆಗಿ 2000 ಬಂದ ಮೇಲೆ ನಾನು ಇದೊಂದು ಪ್ಯಾಷನೆಟ್ ಆಗಿ ನಮ್ಮ ಕೊಡಗು ಜನಾಂಗಕ್ಕೆ, ಕೊಡವರಿಗೆ ಅಂದರೆ ನಮ್ಮಲ್ಲಿ ಆಗೋದೇ ತುಂಬ ಕಮ್ಮಿ ಸಿನಿಮಾಗಳು. ನಾನು ಪ್ಯಾಷನೆಟ್ ಆಗಿ ನನ್ನ ಕೊಡವ ಭಾಷೆಯ ಸಿನಿಮಾಗಳನ್ನು ನಾನು ಮಾಡೋಕ್ಕೆ ತೊಡಗಿದ್ದೆ. 6 ಸಿನಿಮಾ ಮಾಡಿದ್ದೀನಿ. 53 ವರ್ಷದ ಹಿಸ್ಟ್ರಿಯಲ್ಲಿ, ಕೊಡವ ಇಂಡಸ್ಟ್ರಿಯ ಹಿಸ್ಟ್ರಿಯಲ್ಲಿ 31 ಸಿನಿಮಾ ಆಗಿದೆ. ಅದರಲ್ಲಿ ನಾವು ಇಬ್ಬರು ಸೇರಿಕೊಂಡು 6 ಸಿನಿಮಾ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀವಿ ನಾವು. ಈ ಸಿನಿಮಾ ಕತೆ ಏನೋ ತುಂಬ ನಮಗೆ ಖುಷಿ ಆಯಿತು. ಕಾರಣ ಏನಂದರೆ ನನ್ನ ಎಲ್ಲ ಸಿನಿಮಾಗಳಲ್ಲಿ ಫಸ್ಟಿಗೆ ಹೆಣ ಬೀಳುತ್ತೆ, ಆಮೇಲೆ ಶುರು ಆಗುತ್ತೆ ಕತೆ. ಅದೇ ಥರ ಇವರು ಕತೆ ಹೆಣ ಅಂತ ಹೇಳಿದಾಗ ನಾನು ಟಕ್ಕಂದು ಕಚ್ಕಂತ ತಗೊಂಡೆ. ಯಾಕಂದರೆ ನಾನು ಇದಿದೆ ಕತೆ ಶುರು ಆಗೋದೇ ಒಬ್ಬ ಸತ್ತ ಮೇಲೆ. ಇಲ್ಲದಿದ್ದರೆ ಫುಲ್ಲು ಎಳೆದು ಲಾಸ್ಟಿಗೆ ಸಾಯ್ತಾನೆ ಅಂದರೆ ಸರಿಯಾಗಲ್ಲ. ಫಸ್ಟಿಗೆ ಹೆಣ ಬೀಳಬೇಕು, ಆಮೇಲೆ ಕತೆ ಹೋಗಬೇಕು ಅಂತೇಳಿ ಆ ಥರ ಕತೆ ತಗೊಂಡು ಅದನ್ನು ತುಂಬ ನಾವು ಚೇಂಜ್ ಮಾಡಿದ್ವಿ. ಬೇರೆಯವ್ರ ಹತ್ರ ಇತ್ತು ಅದು, ಪಾಪ ಅವ್ರು ಇಸ್ಕೊಂಡು ಹೋಗಿದ್ದು ಬೇರೆಯವರೊಬ್ಬರು. ನಾನು ಜಬರ್ದಸ್ತಿ ಮಾಡ್ಕೊಂಡು ಇಸ್ಕೊಂಡೆ. ಕತೆ ನಿಜವಾಗ್ಲೂ ತುಂಬ ಅದು ನಾವು ಚೇಂಜ್ ಮಾಡಿರ್ಬೋದು. ಅದರಲ್ಲೂ ಅವರು ಹೆಣ ಅಂದರೆ ವ್ಯವಸ್ಥೆಯ ಬಗ್ಗೆ ಅವ್ರು ಬರೆದಿದ್ರು. ವ್ಯವಸ್ಥೆ, ಈಗಿನ ಸಮಾಜದ ವ್ಯವಸ್ಥೆಯ ಬಗ್ಗೆ ಬರೆದಿದ್ರು. ನಾವು ಇದನ್ನ ವ್ಯವಸ್ಥೆ ಜೊತೆ ಬೇರೆ ಇನ್ನೆರಡು ಟ್ರ್ಯಾಕ್ ಹಾಕಿದಾಗ 3 ಟ್ರ್ಯಾಕಲ್ಲಿ ಸಿನಿಮಾ ಹೋಯ್ತು. ಆಮೇಲೆ ಶುರುವಾಯ್ತು ನಮಗೆ ಆರ್ಟಿಸ್ಟ್ಗಳು ನಮಗೆ ಹೇಗೆ ಅಂದರೆ ಈ ಸೀಬಂದ ಪಾತ್ರ ಇದೆಯಲ್ಲ, ಅದೊಬ್ಬ ಗಂಜಾ ಕುಡಿದು ಹ್ಯಾಂಗ್ ಓವರ್ ಇದ್ದ ಥರ ಫೇಸ್ ಬೇಕಾಗಿತ್ತು. ಅಂದರೆ ನಟನೆ ಆ ಥರ ಮಾಡೋರು. ನಾವು ಎಲ್ಲ ನೋಡಿದಾಗ ತುಂಬ ಜನ ರಿಜೆಕ್ಟ್ ಆಗಿ ಕಾಂತಾರದಲ್ಲಿ ಅವರು ಒಂದು ಮಾಡಿರ್ತಾರೆ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮೇಲೆ ತಲೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಪರ್ಫೆಕ್ಟಾಗಿ ಮಾಡಿದ್ದಾರೆ. ಭಾಷೆಯ ಕೊರತೆ ಇದ್ರೂ ಇವರು ಈ ರಾಮನಗರ ಸೈಡ್ ಭಾಷೆಯನ್ನು ತುಂಬ ಚೆನ್ನಾಗಿ ಅವರು ನಟನೆಯ ಜೊತೆಗೆ ಅವರು ಜೋಡಿಸ್ಕೊಂಡಿದ್ದಾರೆ. ಮತ್ತು ಮೇಡಮ್ ಇವರು ನಿಜವಾಗ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರನ್ನ ನೋಡಿದರೆ ಹಾಗೆ ಸ್ಮೈಲಲ್ಲಿ ಇದ್ದಾರೆ, ಆದರೆ ಸಿನಿಮಾದಲ್ಲಿ ನೋಡಬೇಕು ಅವ್ರನ್ನ ಯಾವ ಥರ ಇದೆ ಅಂತೇಳಿ. ಮಗಳ ಪಾತ್ರದಲ್ಲಿ ಖುಷಿ ಕಾವೇರಮ್ಮ ಕೊಡಗಿನಿಂದಲೇ ನಾವು ಆಯ್ಕೆ ಮಾಡ್ಕೊಂಡ್ವಿ. ಅವರು ಒಂದು 4-5 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲೂ ಕೊಡವದಲ್ಲೆಲ್ಲ ಮಾಡಿದ್ದಾರೆ. ರವಿ ತೇಜಸ್ ಇದಕ್ಕಿಂತ ಮೊದಲು ನನ್ನೊಂದು ಸಿನಿಮಾದಲ್ಲಿ ಮಾಡಿದರು. ಅವರು ಮೇಷ್ಟ್ರು ದೇವರು ಅಂತೇಳಿ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ನಟನೆ ಮಾಡಿದರು. ಹಾಗೆ ಅವರು ನಮ್ಮ ಜೊತೆ ಸೇರಿಕೊಂಡ್ರು.
ಟೋಟಲಿ ಒಂದು ಇದು ಶೂಟಿಂಗ್ ಥರ ಇರಲಿಲ್ಲ, ನಾವೆಲ್ಲೋ ಟ್ರಿಪ್ ಹೋದ ಥರ ಇತ್ತು. ಊರಿನವರು, ಊರಿನ ಜನಾಂಗದವರು, ಅಲ್ಲಿ ಇರುವಂಥವರು, ಒಂದು ಶೂಟಿಂಗು ಅಂದರೆ ನಾಗೇಶ್ ಅವರು ನನಗೆ ತುಂಬ ಜೀವ ತುಂಬಿದ್ದಾರೆ. ಎಡಿಟಿಂಗ್ ಆಗಲಿ, ಸ್ಕ್ರಿಪ್ಟ್ ಆಗಲಿ, ಕಥೆಗೆ, ಎಲ್ಲದಕ್ಕೂ ಥ್ಯಾಂಕ್ ಯು. ಸಿನಿಮಾ ಇದು ನನ್ನ 2ನೇ ನ್ಯಾಷನಲ್ ಅವಾರ್ಡು. ಫಸ್ಟ್ ಒಂದು ರಿಸರ್ವೇಷನ್ ಅಂತ ಒಂದು ಸಿನಿಮಾ ನ್ಯಾಷನಲ್ ಅವಾರ್ಡ್ ಅಂತ ನಾನು ಕ್ಯಾಮ್ರಾ ವರ್ಕ್ ಮಾಡಿದ್ದು. ಇದು 2ನೇ ಸಿನಿಮಾ. ತುಂಬ ಖುಷಿ ಕೊಟ್ಟಿದೆ. ನಮ್ಮ ಅನ್ನದಾತರು ಪ್ರಕಾಶ್ ಸರ್ ಆಗಲಿ, ನಮ್ಮ ಬಾಸ್ ಅಂತ ನಾನು ಡೈರೆಕ್ಟರ್ನ ಮೇಡಮ್ ಅಂತ ಯಾವತ್ತು ಕರೆದೆಲ್ಲ ಬಾಸ್ ಅಂತಲೇ ಕರೆಯೋದು ನಾನು. ಅವರು ಅಷ್ಟೇ ಸಿನಿಮಾ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ನಮಗೆ ಹೇಗೆ ಬರಬೇಕು ಅನ್ನೋದೇ ಒಂದು ವರ್ಷ ನಾವು ಅದನ್ನು ಸ್ಕ್ರಿಪ್ಟ್ ಇಟ್ಕೊಂಡು ಒದ್ದಾಡಿದ್ವಿ. ಸೆಟ್ ಆಗಲಿ, ಇಲ್ಲಾಂದರೆ ಪ್ರತಿಯೊಂದು ಒಂದು ಕ್ಯಾರೆಕ್ಟರ್ ಕಾಸ್ಟ್ಯೂಮ್ ಆಗಲಿ, ಒಂದೊಂದು ಪಾತ್ರ ಹೇಗಿರಬೇಕು. ಆಮೇಲೆ ಜನ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ಕ್ಲೈಮ್ಯಾಕ್ಸ್ ಒಂದು ಜಾತ್ರೆ ಇದೆ. ಆಲ್ಮೋಸ್ಟ್ ಎಲ್ಲ ಚೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಚೀಟ್ ಮಾಡ್ದಂಗೆ ನಾವೇ ಸೆಟ್ ಹಾಕಿ ಆ ಜಾತ್ರೆ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರಿಗೂ ಥ್ಯಾಂಕ್ಸ್. ದಿವಸ ನನಗಿಂತ ಕಾಲ್ಸಿಟ್ ಜಾಸ್ತಿ ಆಗಿದೆ, ಡೇ ಕಮ್ಮಿ ಆಗಿದೆ. ಒಂದು ಡೇ ಅಂದರೆ ಒಂದು 20 ದಿನ ಆಗಿರ್ಬೋದು, ಕಾಲ್ಸಿಟ್ ಜಾಸ್ತಿ ಆಗಿದೆ. ನೈಟ್ ಅಂದ್ರೆ ನಮ್ದೇನಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ರಾತ್ರಿ 11 ಗಂಟೆ ತನಕನೂ ಕೆಲವು ಸಲ ಶೂಟ್ ಮಾಡಿದಿರುತ್ತೆ, 10 ಗಂಟೆ ತನಕನೂ ಶೂಟ್ ಮಾಡಿದಿರುತ್ತೆ. ಹೆಣ ನಾನು ಸುಷ್ಮಾ ಸ್ವರಾಜ್ ಅವರು ಒಂದು ನರ್ಸ್ ಹೆಣ ತರೋಕ್ಕೋಸ್ಕರ 2007-8 ಆ ರೇಂಜಲ್ಲಿ ಏನೋ ಅನ್ಕೋತೀನಿ, ಅವರು ವಿದೇಶಾಂಗ ಸಚಿವರಾಗಿದ್ದಾಗ ತುಂಬ ಕಷ್ಟಪಡ್ತಾರೆ. ಆದ್ರೂ 20-25 ದಿವಸ ಆಗುತ್ತೆ ಆ ಹೆಣ ಬರೋಕ್ಕೆ. ನನಗವಾಗ ಕಾಡಿದ್ದು ಒಂದೇ ಪ್ರಶ್ನೆ, ಅಂಥ ಸಮಯದಲ್ಲಿ ಮನೇಲಿ ಇರ್ತಾರಲ್ಲ, ಹೆಣ ಬರಲಿಲ್ಲ ಅಂದಾಗ ಅವರ ಮನಸ್ಥಿತಿ ಹೆಂಗಿರುತ್ತೆ, ಅವ್ರ ಮನೆ ಸ್ಥಿತಿ, ಊರಿನ ಸ್ಥಿತಿ, ರಾಜಕೀಯ ಸ್ಥಿತಿ, ಧಾರ್ಮಿಕ ಅಂದರೆ ಒಂದೊಂದು ಧರ್ಮದಲ್ಲೂ ಅಥವಾ ಒಂದೊಂದು ಕುಟುಂಬದಲ್ಲೂ ಒಂದೊಂದು ಧಾರ್ಮಿಕ ಆಚರಣೆ ಇರುತ್ತೆ. ಸೊ ಅಲ್ಲಿಯ ಪರಿಸ್ಥಿತಿಗಳು ಹೆಂಗಿರ್ಬೋದು. ಆಮೇಲೆ ಇವತ್ತಿಗೂ ನಿಮಗೆ ಸಿಂಗಲ್ ವಿಂಡೋ ಸಿಸ್ಟಮ್, ಏಕ ಗವಾಕ್ಷಿ ಪದ್ಧತಿ ಅಂತ ಇಲ್ವೇ ಇಲ್ಲ. ಈಗ ಯಾರಾದರೂ ಇಲ್ಲಿಂದ ದುಬೈ ಕಂಟ್ರಿ ಅಥವಾ ಬೇರೆ ದೇಶಗಳಿಗೆ ಹೋದ್ರೆ ಹೆಂಗೆ ಅಕಸ್ಮಾತ್ ಏನಾದ್ರು ತೀರ್ಕೊಂಡಾಗ ಬಾಡಿ ಹೆಂಗ್ ತರಬೇಕು ಅನ್ನೋದು ಇವತ್ತಿನವರೆಗೂ ಇಲ್ಲ. ನಾನು ಎಂಬಾಸಿಗೆಲ್ಲ ಹೋಗಿ ಬಂದಿದ್ದೀನಿ, ಇಲ್ಲಿಯ ಬೇರೆ ಬೇರೆ ಎಂಬಾಸಿಗಳಿಗೆಲ್ಲ ಹೋಗಿ ಸಂಪರ್ಕ ಮಾಡಿದ್ದೀನಿ. ಯಾರೂ ಕೂಡ ಸರಿಯಾದಂಥ ಮಾಹಿತಿ ಕೊಡಲ್ಲ. ಸೊ ಉತ್ಸುಕತೆಯಿಂದ ಹೋಗ್ಬಿಡ್ತೀವಿ ನಾವು, ಹೆಣ ತಂದ್ಬಿಡ್ಬೋದು, ಇದು ಏನೋ ದುಡ್ಡು ಸಂಪಾದನೆ ಮಾಡ್ಬಿಡ್ಬೋದು, ಅಲ್ಲಿ ಕೆಲಸ ಮಾಡ್ಬಿಡ್ಬೋದು ಅಂತ. ಆದರೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಅದ್ರ ಹಿಂದೆ 2008ರಿಂದನೂ ನಾನು ಹಿಂದೆ ಬಿದ್ದು ಕೊನೆಗೆ ನಾನು ಮೂಲತಃ ನಿರ್ದೇಶಕನಾಗಿದ್ದು, ಬರಹಗಾರ, ಮೂಲತಃ ನಿರ್ದೇಶಕ, ಸಂಕಲನಕಾರನ. ಹಂಗಾಗಿ ಆ ಹೆಣ ಅನ್ನುವಂಥದ್ದು ವ್ಯವಸ್ಥೆಯ ಹೆಣ ಅಂತ ಬರ್ಕೊಂಡೆ ನಾನು. ಅಂದ್ರೆ ಅದರಲ್ಲಿ ಒಬ್ಬ ರೈತ ಎಷ್ಟೆಲ್ಲ ಮಗನನ್ನ ಹೊರದೇಶಕ್ಕೆ ಹೋದಾಗ ಅವನಲ್ಲಿ ಕಾಲ್ವಾದಾಗ ಅವನ ಹೆಣ ತರೋಕೆ ಎಷ್ಟೆಲ್ಲ ಪಡಿಪಾಟ್ಲು ಪಡಬೇಕಾಗುತ್ತೆ ಅಂತ. ಈಗ ಇವತ್ತು ಪ್ರಧಾನಮಂತ್ರಿಗಳು ಇನಿಷಿಯೇಟ್ ತಗೊಂಡೇನೆ 10-12 ದಿವಸ ಆಯ್ತು ರಷ್ಯಾ ಉಕ್ರೇನ್ ಯುದ್ಧದಲ್ಲಿ. ಅಂಥದ್ರಲ್ಲಿ ಒಬ್ಬ ರೈತ ಮಗನನ್ನ ಹೆಣ ತರಬೇಕು ಅಂತ ಅಂದಾಗ ಎಷ್ಟೆಲ್ಲ ಅವನಿಗೆ ಗೊತ್ತಿರೋ ನಾಲೆಡ್ಜ್ ಏನು, ಅಲ್ಲಿರೋ ಪಂಚಾಯತಿ ಅಥವಾ ಶಾಲೆ ಮೇಸ್ಟ್ರುಗಳು ಅಥವಾ ಯಾರೋ ಬೆಂಗಳೂರಲ್ಲಿ ಓದ್ಕೊಂಡಿರುವಂಥವ್ರು, ಕೆಲಸ ಮಾಡುವಂಥವ್ರು ಅಷ್ಟೇ ಸಂಪರ್ಕ. ಹಾಗಾದ್ರೆ ಅಲ್ಲಿವರೆಗೂ ಹೆಂಗೆ ತರೋದು? ಇದನ್ನೇ ನೋಡ್ತಾ ಇದ್ದಾಗ ನನಗೆ ಒಂದಷ್ಟು ಆಂಧ್ರದಲ್ಲಿ ರೈತರು ಕೃಷಿ ಪ್ರವಾಸ ಅಂತ ಹೋಗಿರ್ತಾರೆ. ಆವಾಗ ಅವರ ಸತ್ತಾಗ ಕೂಡ ಅವ್ರಿಗೆ 2 ತಿಂಗಳಾಗುತ್ತೆ ಅವ್ರ ಹೆಣ ಬರೋದು. ಅವಾಗ ನಿಜವಾಗ್ಲೂ ಘೋರ ಅನ್ಸ್ಬಿಡ್ತು ನನಗೆ. ಹಾಗಾದ್ರೆ ಈಗ ನಮ್ಮ ಮನೆಗಳಲ್ಲಿ ಏನ್ ಮಾಡ್ತಾರೆ, ನಮ್ಮಲ್ಲಿ ಯಾರಾದ್ರು ತೀರ್ಕೊಂಡಾಗ ಬೆಳಗ್ಗೆ ಸಾಯಂಕಾಲ ತನಕ ತಿರ್ತೀವಿ, ದುಃಖ ಆಗಿರುತ್ತೆ, ಬಂಧುಗಳೆಲ್ಲ ಸಾಂತ್ವನ ಮಾಡಿರ್ತಾರೆ. ಸಾಯಂಕಾಲ ಬಂದವ್ರು ಏನ್ ಮಾಡ್ತಾರೆ, ನಮ್ಮಲ್ಲಿ ಒಂದೊಂದು ಪದ್ಧತಿಗಳಿದೆ. ಕೂಳು ಹಾಕೋದು ಅಂತ ನಮ್ಮ ಕಡೆ ತುಮಕೂರು ಕಡೆ ಕರೀತಾರೆ. ಕೂಳು ಹಾಕೋದು, ಕೂಳು ಅಂದ್ರೆ ಅನ್ನ ಅಂತ. ಆ ಸಾಯಂಕಾಲ ನಮ್ಮನ್ನ ಶಾಸ್ತ್ರದ ಮೂಲಕ ಎಷ್ಟು ಚೆನ್ನಾಗಿ, ನಮ್ಮಲ್ಲಿ ಶಾಸ್ತ್ರಗಳನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂದ್ರೆ, ಕೂಳು ಹಾಕೋ ಶಾಸ್ತ್ರ ಅಂತ ಮಾಡೋ ಮೂಲಕ ಅನ್ನ ಪ್ರಾಶನ ಮಾಡಿಸ್ಬಿಡ್ತಾರೆ, ಅನ್ನ ತಿನ್ನಿಸ್ಬಿಡ್ತಾರೆ. ಅಲ್ಲಿಗೆ ಅದೊಂದು ಯಾಕಂದ್ರೆ ಜೀವನ ಅನ್ನುವಂಥದ್ದು ಮಸ್ಟ್ ಗೋಯಿಂಗ್ ಆನ್, ನದಿಯ ಹಾಗೆ ಹರಿತಾ ಇರ್ಬೇಕದು. ಹಂಗಾಗಿ ಅದ್ರ ಮೂಲಕ ಮಾರನೇ ದಿವಸಕ್ಕೆ ನಮ್ಮನ್ನ ಕೊಂಡೊಯ್ದ್ಬಿಡ್ತಾರೆ ಅವರು. ಆದ್ರೆ ಹೆಣವೇ ಬರಲಿಲ್ಲ ಅಂದಾಗ ಏನಾಗ್ಬೋದು? ಆ ಚರ್ಚೆ ಮಾಡ್ತಾ ಇದ್ದಾಗ ಕೊನೆಗೆ ಉಟ್ಕೊಂಡಿದ್ದು ಹೆಣ ಅನ್ನೋ ಕತೆ. ಅದರಲ್ಲಿ ನನ್ನ ಅನಾಮಿಕ ಮತ್ತು ಇತರ ಕಥೆಗಳು ಅಂತ ಹೇಳಿ ಒಂದು ಕಥಾ ಸಂಕಲನ ಬಿಡುಗಡೆ ಆಗುತ್ತೆ. ಅದರಲ್ಲಿ ಹೆಣನೂ ಕೂಡ ಒಂದು ಕತೆ. ಸರಿ, 2019ರಲ್ಲಿ ಹೆಚ್ಚಾಗಿರುತ್ತೆ ಇದು ಕಥಾ ಸಂಕಲನ. ಅದರಲ್ಲಿ ಸುಮಾರು 4 ಸಿನಿಮಾಗಳು ಅದರಲ್ಲಿ ಬಿಡುಗಡೆ ಆಗುತ್ತೆ. ಇದು ಸಿನಿಮಾ ಆಗುತ್ತೆ ಕಥೆಗಳು. ಅದರಲ್ಲಿ ನಾನೇ ಒಂದು ಗೋಪಾಲ್ ಗಾಂಧಿ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೆ, ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಅದಾದ್ಮೇಲೆ ಬೈಲ್ಕೋಲ್ ಅಂತ ಇನ್ನೊಂದು ಸಿನಿಮಾ ಆಗಿತ್ತು. ಸೊ PVR ಸ್ವಾಮಿ ನಾನು ಸುಮಾರು 23-24 ವರ್ಷದ ಗೆಳೆಯರು. ಹಂಗಾಗಿ ಅವರು ರಂಗ ಪ್ರವೇಶ ಅಂತ ಇವರು ಸಿನಿಮಾ ಮಾಡ್ತಿರ್ಬೇಕಾದ್ರೆ ನನ್ನನ್ನು ಪರಿಚಯ ಮಾಡಿಕೊಟ್ಟು
ಹೆಣ ಹೇಳಿದ ಕೂಡಲೇ ಆಗ್ಲೇ ಹೇಳ್ತಾ ಇದ್ರು ಸರ್, ಹೆಣ ಬೀಳಬೇಕು ನಮ್ಮ ಇದರಲ್ಲಿ ಅಂತ. ಹೆಣ ಅನ್ನುವಂಥದ್ದು ಅಂದ್ರೆ ಯಾವಾಗ್ಲೂ ನಾನ್ ನಂಬ್ಕೊಂಡಿರುವಂಥದ್ದು ಅಥವಾ ಜಗತ್ತು ನಂಬ್ಕೊಂಡಿರೋದು ಕಷ್ಟಕ್ಕೆ ಕಥೆಗಳು, ಸುಖಕ್ಕೆ ಕಥೆಗಳಿಲ್ಲ. ಈಗ ಯಾರೋ ಚೆನ್ನಾಗಿದ್ರಂತೆ ಸುಖವಾಗಿದ್ರಂತೆ ಅಂದ್ಬಿಟ್ರೆ ಮುಗ್ದಿದ್ ಕತೆ. ಸುಖವಾಗಿದ್ರಂತೆ ಇದ್ದಕ್ಕಿದ್ದಂಗೆ ಸಿಡ್ಲು ಬಿಟ್ಟು ಸತ್ತೋಗ್ಬಿಟ್ಟಂತೆ ಅಥವಾ ಏನೋ ಆಗ್ಬಿಡ್ತಂತೆ ಅಂದ್ರೆ ಅಲ್ಲಿಂದ ಕತೆ ಹುಟ್ಟೋದು. ಪ್ರಕಾಶ್ ಸರ್ ಮಾತಿನ ಅರ್ಥ ಹೆಣ ಬೀಳಬೇಕು ಅಂತಂದ್ರೆ ಅದು ವ್ಯವಸ್ಥೆಯದ್ದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ ರೀತಿಯ ಹೆಣ ಅಂತ. ಸೊ ಇಲ್ಲಿ ಅದೇ ತರದ ಹೆಣ ಬೀಳುತ್ತೆ. ಸೊ ಅದನ್ನ ಹಿನ್ನೆಲೆ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ತುಂಬಾ ಇಷ್ಟಪಟ್ಟರು. ಸ್ವಲ್ಪ ಏನಾದ್ರೂ ಸಾಮಾಜಿಕವಾಗಿ ಸಮಸ್ಯೆಗಳ ಕಂಡಾಗ ನುಗ್ಗೋದು ಜಾಸ್ತಿ. ಆದ್ರೆ ಮೇಡಮ್ಗೆ ಪಾಸಿಟಿವ್ ಇದೆ ಅಂತ ಹುಡುಕ್ತಾರೆ. ಆಕ್ಚುಲಿ ಇವ್ರು ಇರೋ ಕಡೆಗೆ ನಾನು ಕಂಡ್ಕೊಂಡಿರೋದು ಅಂದ್ರೆ ಮಾಧ್ಯಮ ಅಂತಂದ್ರೆ ಇಲ್ಲ 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 ಇದು ಅರ್ಧ ಲೋಟ ಅಷ್ಟೇ ಇದೆ ಅಂತ ಅವರು ರೇ ಆಫ್ ದ ಹೋಪ್ ಬೇಕೇ ಬೇಕು ಅಂತ ಹಠ ಇರೋದು. ಏನು ರೇ ಆಫ್ ದ ಹೋಪ್ ಅಂತ ಅಂದಾಗ ಈಗ ಮಗ ಬಂದಿಲ್ಲ ಅಂತಂದ್ರೆ ಹೆಣ ಬಗ್ಗೆ ನಾವು ಮುಂದಕ್ಕೆ ತಗೊಂಡು ಹೋಗ್ಬೋದು. ಆ ತರದ ಒಂದಷ್ಟು ಎಲಿಮೆಂಟ್ಸ್ ಅನ್ನ ತಗೊಂಡ್ಬರಕ್ ಸಾಧ್ಯ ಆಯ್ತು ಚಿತ್ರದಲ್ಲಿ. ಆಮೇಲೆ ಮುಂಚೆನೂ ನಾನು ಬೇರೆ ಬೇರೆ ಕಡೆ ಸಂಭಾಷಣೆಯನ್ನು ಬರ್ಕೊಂಡು ಅದಾದ್ಮೇಲೆ ಚಿತ್ರೀಕರಣದ ಈ ಇಡೀ ಸಿನಿಮಾ ಆಗಿರೋದು ಸಿಂಕ್ ಸೌಂಡ್ ಅಲ್ಲಿ, ಡಬ್ಬಿಂಗ್ ಆಗಿಲ್ಲ. ಸಿಂಕ್ ಸೌಂಡ್ ಅಂದ್ರೆ ನೇರ ಅಲ್ಲೇ ರೆಕಾರ್ಡ್ ಆಗುವಂಥದ್ದು. ಸೊ ಯಾಕಂದ್ರೆ ಆ ಭಾವನೆಗಳು ಅಲ್ಲಲ್ಲೇ ಅವ್ರು ಏನು ಅಲ್ಲಿ ಜೀವಿಸಿರ್ತಾರೆ. TVR ಸ್ವಾಮಿ ಅವರ ಊರದು, ಅಲ್ಲಿ ಅವ್ರಿಗೆ ಒಂದಷ್ಟು ಯಾಕಂದ್ರೆ TVR ಸ್ವಾಮಿ ಬೆನ್ನೆಲ್ಬು. ಈ ಜಾತ್ರೆ ಅಂತ ಹೇಳ್ತಿರೋ ಸೆಟ್ ಹಾಕಿರೋದಲ್ಲ ಸರ್, ನಾವು ಸೆಟ್ ಹಾಕ್ತಾರೆ ಅಂತ ನಾವು ಅನ್ಕೊಂಡ್ವಿ. ಆಕ್ಚುಲಿ ಬೇರೆ ಬೇರೆ ಊರುಗಳಿಂದ ದೇವರುಗಳನ್ನ ಕರ್ಸಿದ್ರು ಸರ್. ಆಕ್ಚುಲಿ ಕ್ರೌಡ್ ಮತ್ತೆ ಸಿಂಗ್ ಸೌಂಡ್ ಅಂದ್ರೆ ಅಲ್ಲೇ ನಾವು ರೆಕಾರ್ಡ್ ಮಾಡ್ತೀವಲ್ವಾ. ಸಿಂಗಲ್ ಆರ್ಟಿಸ್ಟ್ ಇದ್ದಾಗ ನೋ ಪ್ರಾಬ್ಲಮ್, ಸೈಲೆಂಟ್ ಆಗಿರುತ್ತೆ. ಇಲ್ಲಿ ಕ್ರೌಡ್ ತುಂಬಾ ಸೀನ್ಗಳಿದೆ. ನಮ್ಗೆ ಹೆಂಗ ಅನಿಸ್ತಿತ್ತು ಅಂದ್ರೆ ಎಲ್ರಿಗೂ ಸೈಲೆಂಟ್ ಅಂತ ಹೇಳಿದ್ರು ಎಲ್ಲೋ ಏನೋ ಒಂದು ಕೊನೆಗಲ್ಲಿ ಹಸು ನಾಯಿ ಇದೆಲ್ಲ ಜಾಸ್ತಿ. ಹಸು ಆದ್ರೂ ಅಂಬ ಅನ್ಬೇಡ, ಒಳ್ಳೆ ಡೈಲಾಗ್ ಹೇಳೋ ಟೈಮಿಗೆ ಅದು ಕೂಡ ಏನೋ ಸಿಂಗ್ ಸೌಂಡ್ ಶೂಟಿಂಗ್ ಅದು ಕ್ರೌಡ್ ಅಲ್ಲಿ ನಿಜವಾಗ್ಲೂ ನಮಗೆ ಸಾಕಾಗಿದೆ. ತುಂಬಾ ಜನ ಇದ್ದಾಗ ಸಿಂಗ್ ಸೌಂಡ್ ಇಟ್ಕೊಂಡು ಶೂಟ್ ಮಾಡೋದು ಈಸಿ ಇಲ್ಲ. ಬಟ್ ಊರವ್ರು ಎಲ್ಲರೂ ಕೂಡ ಅದು ಎಷ್ಟು ಕೋಪರೇಟ್. ಒಬ್ರು ಮೊಬೈಲ್ ಆಫ್ ಮಾಡಕ್ ಹೇಳ್ತೀವಿ, ಯಾರೊಬ್ರು ಮರ್ತಿರ್ತಾರೆ, ಅದ್ರ ಹಿಂಗಾಗ್ಬಿಡುತ್ತೆ. ಸಿಂಗ್ ಸೌಂಡ್ ಅಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಶೂಟ್ ಮಾಡೋದು ನಮ್ಗೆ, ಕ್ರೌಡ್ ಅಲ್ಲಿ ಎಸ್ಪೆಷಲಿ. ಬಟ್ ಎಲ್ಲರೂ ಕೋಪರೇಷನ್ ಇಂದ ಚೆನ್ನಾಗಿ ಆಯ್ತು. ಚಿತ್ರಕಥೆ ಹಂತದಿಂದಲೇ ಪ್ರಸನ್ನ ಮತ್ತೆ ನಾಗರಾಜು, ಇತಿಹಾಸ ಶಂಕರ್ ಇವರು ನಿರ್ದೇಶನ ತಂಡದಲ್ಲಿ ಅವರು ಕೆಲಸ ಮಾಡಿರುವಂತವ್ರು. ಇಂಚಿಂಚು ಅವ್ರಿಗೆ ಮಾಹಿತಿ ಇದೆ. ನಮ್ ಟೀಮ್ ಒಂದು 5-6 ಜನ ಯಾರು ಮೈನ್ ಇರ್ತಾರೆ, ಅವ್ರು ಇಟ್ಕೊಂಡು ಎಲ್ಲ ಡಿಸ್ಕಷನ್ 1 ವರ್ಷ ಮಾಡಿರ್ತೀವಿ. ಎಲ್ರು ಗೊತ್ತಿರ್ಬೇಕು ನನಗೆ ಏನ್ ಬೇಕು ಅಥವಾ ನಮ್ ಟೀಮಿಗೆ ಏನ್ ಬೇಕು ಅನ್ನೋದು, ಯಾವ ತರ ಬರ್ಬೇಕು ಈ ಮೂವಿ, ಏನು ಅಂತ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ರು ಗೊತ್ತಿರೋದ್ರಿಂದ ಅದು ಈಸಿ ಆಗುತ್ತೆ ಶೂಟಿಂಗ್ ಹೋದಾಗ. ಇಲ್ಲಾಂದ್ರೆ ಒಬ್ಬೊಬ್ರು ವ್ಯೂ ಒಂದೊಂದು ಹಾಕ್ಬಿಟ್ರೆ ಕಷ್ಟ ಆಗಿ ಯಾರಿಗೂ ಬರದೆ. ಲೇಡಿ ಡೈರೆಕ್ಟರ್ಸ್ಗೆ ಫಸ್ಟ್ ಒನ್ ಪ್ರೇಮಾ ಕಾರಂತ್ ಅವರು ಬಂದಿದ್ದು, ಸೆಕೆಂಡ್ ಕವಿತಾ ಲಂಕೇಶ್ ಅವ್ರ ಮೇಡಮ್ ಬಂದಿದ್ದು. ಅದಾದ್ಮೇಲಿಂದ ಯಾವ ಲೇಡಿ ಡೈರೆಕ್ಟರ್ಗೂ ಅವಾರ್ಡೇ ಬಂದಿರ್ಲಿಲ್ಲ. ಅದೆಲ್ಲ ನಮ್ಗೆ ಬಂದ್ಮೇಲೆ ಇನ್ಫಾರ್ಮೇಶನ್ ಬಂದಾಗ ನಮ್ಗೊಂಥರ ನನ್ ಬಂದಿದ್ದು ಖುಷಿ ಪಡ್ಲಾ ಅಥವಾ ಇಷ್ಟು ವರ್ಷದಿಂದ ಈ ತರ ನಾ ಬಂದಿಲ್ವಾ ಅನ್ನೋದಕ್ಕೆ ಒಂಥರ ಅನ್ನಿಸ್ತು ನಂಗೆ ಫಸ್ಟ್ ಟೈಮ್. ಆಕ್ಚುಲಿ ಕೊಡಗಿನಿಂದ ಫಸ್ಟ್, ಕರ್ನಾಟಕದಿಂದ ಇವಾಗ 3rd ಲೇಡಿ ಡೈರೆಕ್ಟರ್. ನೋಡ್ಕೊಂಡ್ ಬಿಡ್ತೀವಿ ಸರ್, ನಿಮ್ಗೆ ಗೊತ್ತಿದೆ ಅಲ್ಲ, ಆರ್ಟ್ ಮೂವಿ ಕಮರ್ಷಿಯಲ್ ಅಲ್ಲ. ಅಮೆಜಾನ್ ಕೇಳಿದ್ರು, ನಾನು ರಿಲೀಸ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಟ್ಟು ಆದ್ಮೇಲೆ ಆಮೇಲೆ ಅಮೆಜಾನ್ಗೆ ಮಾಡ್ತೀನಿ. ನಂದು ಕಂಪ್ಲೇಂಟ್ಸ್ ಏನಿಲ್ಲ, ನಂಗೆ ಅದ್ರ ಬಗ್ಗೆ ಬೇಜಾರನೂ ಇಲ್ಲ. ಬಟ್ ತುಂಬಾ ಕಮ್ಮಿ, 1-2 ಮಾಡಿದ್ದಾರೆ ಅಷ್ಟೇ. ತಲೆದಂಡ ಡೈರೆಕ್ಟರ್ ಇದಾರಲ್ಲ ಅವರು, ಪ್ರವೀಣ್ ಅವ್ರು ಮಾಡಿದ್ರು. ಸುಮನ ಕಿತ್ತೂರ್ ಅವರು ಕೊಡಗಿನಲ್ಲೇ ಬಂದು ಸೆಟ್ಲ್ ಆಗಿರೋದ್ರಿಂದ ಅವ್ರೆಲ್ಲೆಲ್ಲ ಹುಡುಕ್ಬಿಟ್ಟು ನಮ್ಗೆ ಮಾಡಿದ್ರು. ಮನೇಲೆ ಇದ್ದೆ, ಈವ್ನಿಂಗ್ ಏನೋ 6:30-7 ಅಷ್ಟೊತ್ತಿಗೆ ಗೊತ್ತಾಗಿದ್ದು. ಅವಾಗ್ಲಿಂದ ಎಲ್ಲರೂ ಕಾಲ್ ಮಾಡಿ ಎಲ್ಲ ಇದ್ ಮಾಡಿ ತುಂಬಾ ವಿಶ್ ಮಾಡಿದ್ರು, ತುಂಬಾ ಮೋಟಿವೇಶನ್ ಎನ್ಕರೇಜ್ಮೆಂಟ್ ಎಲ್ಲ. ಅವಾಗ ನಿಜ ತುಂಬಾ ಖುಷಿ ಆಗಿದ್ದು. ಅವಾಗ ಅವಾರ್ಡ್ ಯಾವಾಗ ಬಂತು ಅದಕ್ಕಿಂತ ಜಾಸ್ತಿ ಎಲ್ಲರೂ ಕಾಲ್ ಮಾಡಿ ಮಾತಾಡಿದಾಗ ತುಂಬಾ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ. ನಾನು ಮ್ಯೂಸಿಕ್ ಮಾಡ್ಬೇಕಾದಾಗ ಆದಷ್ಟು ಜಾಸ್ತಿ ಮ್ಯೂಸಿಕ್ ಒಂದ್ಸಲಿ ಮ್ಯೂಸಿಕ್ ಆನ್ ಮಾಡ್ತಾನೆ, ಇಲ್ಲ ಹಂಚು ಕಮ್ಮಿ ಮಾಡಿ ಹಾಗೆ ಅದನ್ನ ಫೈನ್ ಟ್ಯೂನ್ ಮಾಡಿ 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 ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡ್ರು. ಹಾಗಾಗಿ ಒಂದು ಖುಷಿ ಆಯ್ತು. ನಂದು 27 ಫಿಲಮ್ ಆಗಿದೆ. ಅಷ್ಟೇ ಫಿಲಮ್ ಅಲ್ಲಿ ಇದು ಮೊದಲೇ ಫಿಲಮ್, ನನಗೆ ನ್ಯಾಷನಲ್ ಅವಾರ್ಡ್ ಬಂದ ಫಿಲಮ್ಗೆ ನಾನು ಮ್ಯೂಸಿಕ್ ಮಾಡಿರೋದು. ಹಾಗಾಗಿ ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಮುಖ್ಯವಾಗಿ ಸ್ವಾಮಿ ಅವರಿಗೆ ಮತ್ತೆ ನಾಗೇಶ್ವರ ಧನ್ಯವಾದ ಹೇಳ್ತೀನಿ. ಥೀಮ್ ಮತ್ತೆ ಆ ಸ್ಟೈಲ್ ಹೋಗ್ತಾ ಇರುತ್ತೆ, ಮೋಡ್ ಕ್ಯಾರಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಬರ್ತಕ್ಕ ಪಾತ್ರಗಳಿಗೆ ಏನ್ ಬೇಕೋ ಅದನ್ನ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನನಗೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಾನು ಕವಿತಾ ಲಂಕೇಶ್ವರ್ ದೇವಿಯಲ್ಲಿ ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಸೊ 2 ರಾಷ್ಟ್ರ ಪ್ರಶಸ್ತಿಗಳು ಬಂದಿರುವ ಸಿನಿಮಾಲ್ಲಿ ನಾನು ಅಭಿನಯಿಸಿದ್ದೀನಿ. 2 ಮಹಿಳಾ ನಿರ್ದೇಶಕರು. ಅಂಡ್ ಅದೇ ಮಹಿಳಾ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕಡಿಮೆ ಜನ. 71st ನ್ಯಾಷನಲ್ ಅವಾರ್ಡ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಾ ಉಂಟು, ಪ್ರೌಡ್ ಫೀಲ್ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ನಾನು ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಬಿಕಾಸ್ ಅವರ ಎಫರ್ಟಿಂದಲೇ ನಾನು ಈ ಫೀಲ್ಡ್ಗೆ ಬರೋಕ್ಕೆ ಆಗಿದ್ದು. ಸೊ ನನಗೆ ಹಳ್ಳಿ ಕನ್ನಡ ತುಂಬಾ ಕಷ್ಟ ಇತ್ತು, ಅಲ್ಲಿದು ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ತುಂಬಾ ಕಷ್ಟ ಇತ್ತು. ಆದರೆ ಯಶೋಧ ಆಂಟಿ ತುಂಬಾ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಇಟ್, ಕಮ್ ಆನ್ ಅಂತ. ಸೊ ಹಾಗೆ ಕನ್ನಡ ಎಲ್ಲ ಸ್ವಲ್ಪ ಈಸಿ ಆಯಿತು. ಮತ್ತು ಪ್ರಕಾಶ್ ಅಂಕಲ್ ನನಗೆ ಟೆನ್ಷನ್ ಆಗುವಾಗ ಲ್ಯಾಂಗ್ವೇಜಲ್ಲಿ ಟೆನ್ಷನ್ ಆಗುವಾಗ ಅವ್ರು ಚಾಕ್ಲೇಟ್ ಎಲ್ಲ ತಗೊಂಬಂದು ಕೊಡ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ 3 ಜನ ನಮ್ಮ ಲೇಡಿ ಡೈರೆಕ್ಟರ್ಗಳು, ಪ್ರೇಮಾ ಕಾರಂತ್, ಇನ್ನೊಬ್ರು ಕವಿತಾ ಲಂಕೇಶು, ಯಶೋಧ ಮೇಡಮು, ಇವ್ರು 3 ಜನರ ಪಿಕ್ಚರಲ್ಲೂ ನಾನು ಕೆಲಸ ಮಾಡಿದ್ದೇನೆ. 3 ರಾಷ್ಟ್ರ. ಆಮೇಲೆ ಇಲ್ಲಿ ಈ ಚಿತ್ರಕ್ಕೆ ಈ ರಾಷ್ಟ್ರ ಪ್ರಶಸ್ತಿ ಬಂತು ಹೇಗಂತ ಯೋಚನೆ ಮಾಡಿದ್ರೆ ಇದು ನಿರ್ದೇಶಕರ ಕೈಚಾಳಕ, ಆಮೇಲೆ ಮುಖ್ಯವಾಗಿ ಕಂಟೆಂಟ್. ನಾಗೇಶ್ ಅವರು ತಂದಿರೋ ಕಂಟೆಂಟ್ ಅಂದ್ರೆ ನಾವು ಒಬ್ಬ ಶಿಲ್ಪಿ ಆರಿಸ್ಕೊಳ್ಳುವಂತ ಕಲ್ಲು ಮೇಲೆ ಹೋಗುತ್ತೆ. ಆ ಕಲ್ಲನ್ನ ಅವನಿಗೆ ಹೇಗೆ ಕೊರಿತಾನೆ, ಹೇಗೆ ಅದನ್ನ ಚಿತ್ರ ಬಿಡಿಸ್ತಾನೆ, ಅದ್ರ ಮುಖ್ಯ ಆಗೋದು ಆ ಕಲ್ಲು. ಆ ಕಲ್ಲಲ್ಲಿ ಒಂದು ಸಣ್ಣ ಸೆಲೆ ಇದ್ರೆ ಆ ಶಿಲೆ, ಆ ಮೂರ್ತಿ ಸರಿಯಾಗಿ ಬರಲ್ಲ ಅಂತ ಒಂದು ಗಟ್ಟಿಯಾದ ಕಲ್ಲನ್ನ ನಾಗೇಶ್ವರ್ ಕೊಟ್ರು. ಅದನ್ನ ಅಷ್ಟೇ ಸುಂದರವಾಗಿ ನಮ್ಮ ಯಶೋಧ ಮೇಡಮ್ ಅವ್ರು ಕೆತ್ತಿದ್ರು. ಅವ್ರ ಜೊತೆಗೆ PVR ಸ್ವಾಮಿ ಇದ್ರು, ಇವರೆಲ್ಲ ಸೇರ್ಕೊಂಡು ತುಂಬಾ ಚೆನ್ನಾಗಿ ಕೆತ್ತಿದ್ರು. ಅದಿವತ್ತು ರಾಷ್ಟ್ರ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಸಂತೋಷ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಮ್ಮ ಕನ್ನಡಕ್ಕೆ ಈ ಒಂದು ಪ್ರಶಸ್ತಿ ಬಂದಿದ್ದು ನಮ್ಮ ಎಲ್ಲ ಕನ್ನಡಿಗರಿಗೂ ಬಹಳ ಹೆಮ್ಮೆ ತರುವಂತ ವಿಚಾರ. ಮುಖ್ಯವಾಗಿ ಒಬ್ಬ ಮಹಿಳಾ ನಿರ್ದೇಶಕಿ ತಾನು ಯಾವರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋ ತರ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂಥದ್ದು. ಹೇಳಿ ಕೇಳಿ ಈಗಲೂ ಕೂಡ ಪುರುಷ ಪ್ರಧಾನ ಸಮಾಜನೇ. ಇಲ್ಲಿ ಒಬ್ಬ ಮಹಿಳೆ ಸಾಧನೆ ಮಾಡೋದಕ್ಕೆ ಬಹುಶಃ ಬೇರೊಬ್ಬರಿಗೆ ಸ್ಫೂರ್ತಿ ಆಗಿರೋದು ಯಶೋಧ ಮೇಡಮ್ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೆ ನನಗೆ ಈ ಸಿನಿಮಾದಲ್ಲಿ ಒಬ್ಬ MLA ಕ್ಯಾರೆಕ್ಟರ್ ಅವಕಾಶ ಕೊಟ್ಟಿದ್ದು ನಮ್ಮ ಸ್ವಾಮಿ ಸರ್. ನಾನೊಬ್ಬ ಹವ್ಯಾಸಿ ಕಲಾವಿದ, ಇದು ಬಹುಶಃ 3ನೇ ಚಿತ್ರ ನಂದು. ಅಂತ ಅವಕಾಶ ಕೊಟ್ಟಿದ್ದು ಮತ್ತೆ ಇಂಥ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡಿದ್ದು ನನ್ನ ಪುಣ್ಯ ಅಂತ ನಾನು ಅದ್ರ ಭಾವಿಸ್ತೇನೆ. ಇಂಥ ಚಿತ್ರಗಳು ಇನ್ನಷ್ಟು ಬರಬೇಕು. ಒಂದು ಚಲನಚಿತ್ರ ರಂಗ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಮೆಸೇಜ್ ಕೊಡುವಂತ ಒಂದು ಇದು ಅದು. ಅಂತ ಕಡೆ ಒಂದು ಒಳ್ಳೆ ಮೆಸೇಜ್ ಅನ್ನ ಸಮಾಜಕ್ಕೆ ಕೊಡುವಂಥದ್ದು ನಿಜಕ್ಕೂ ಒಂದು ಪುಣ್ಯದ ಕೆಲಸ. ಆ ಕೆಲಸಗಳು ಇನ್ನಷ್ಟು ಯಶೋಧ ಮೇಡಮ್ ಮತ್ತು ಅವರ ತಂಡದಿಂದ ಬರಲಿ, ನಮ್ಮ ಕನ್ನಡದಕ್ಕೆ ಒಂದು ಆಸ್ತಿ ಆಗಲಿ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಮೂವಿ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೂವಿಗೆ ಬರೋದಾದ್ರೆ ಆಗ್ಲೇ ಹೇಳಿದ್ರು ಎಣ ಬಿದ್ಮೇಲೆ ಶುರು ಆಗೋದು ಮೂವಿ ಅಂತ. ಸೆಟ್ಟಲ್ಲಿ ಅಥವಾ ಶೂಟಲ್ಲಿ ಕಂಪ್ಲೀಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ತರ ಫೆಸಿಲಿಟೀಸು ಇತ್ತು, ಯಾವುದಕ್ಕೂ ಕೊರತೆ ಇರಲಿಲ್ಲ. ಮೂವಿಲಿ ಸ್ಯಾಡ್ ಎಂಡಿಂಗ್ ಅಂತ ಹೇಳ್ದಂಗಿತ್ತು. ಸೊ ಸ್ಯಾಡ್ ಎಂಡಿಂಗ್ ಆದ್ರೂ ಕೂಡ ಮೂವಿ ಟೀಮ್ ಅವ್ರಿಗೆಲ್ಲ ಒಂದು ಒಳ್ಳೆ ಬಿಗಿನಿಂಗ್ ಸಿಕ್ಕಿದೆ. ಸೊ ಅದಕ್ಕೆ ಖುಷಿ ಪಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಎಲ್ಲರಿಗೂ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಈ ಇಡೀ ಟೀಮ್ ಅವರು ತುಂಬಾ ಎತ್ತರಕ್ಕೆ ಬೆಳೀತಾರೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವನಿತಾ ರಾಜೇಶ್. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಸುಮಾರು 27 ಸಿನಿಮಾಗಳಲ್ಲಿ ನಾನು ನಟಿಸಿದ್ದೀನಿ. ಅದರಲ್ಲಿ 15ರಿಂದ 16 ಸಿನಿಮಾ ಎಲ್ಲ ಪ್ರಯೋಗಾತ್ಮಕ ಸಿನಿಮಾ, ಕಲಾತ್ಮಕ ಸಿನಿಮಾಗಳಲ್ಲಿ ನಾನು ಅಭಿನಯಿಸಿರೋದು. ಎಲ್ಲ ಸಿನಿಮಾ ಫೆಸ್ಟಿವಲ್ಗೆ ಹೋದಾಗ ರಾಷ್ಟ್ರೀಯ ಸಿನಿಮಾ ಚಲನಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾಗೆ ಪ್ರಶಸ್ತಿ ಬಂತು, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಎಲ್ಲ ಹೇಳೋರು. ಆದರೆ ಕಂದಿಲಿಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನನ್ನ ಮನೆಯ ವಾತಾವರಣ ಸದ್ಯಕ್ಕೆ ಖುಷಿ ಪಡೋ ಹಂತದಲ್ಲಿ ಇರಲಿಲ್ಲ. ಆದರೆ ನನಗಿದು ಖುಷಿ ಆಗ್ತಾ ಇದೆ. ಆದರೆ ಅದನ್ನು ಹೇಳ್ಕೊಳಕ್ಕಾಗ್ತಾ ಇಲ್ಲ ನನಗೆ. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಹೆಂಗೆ ಹೇಳೋದು? ಮನೆಯಲ್ಲಿ ಮಾವನವ್ರ ಆರೋಗ್ಯ ಸರಿ ಇಲ್ಲ, ಏನಪ್ಪ ಹೆಂಗಪ್ಪ ಅನ್ನಬೇಕು. ಈಗಲೂ ಕೂಡ ನಮ್ಮ ಮಾವ ಆಸ್ಪತ್ರೆಯಲ್ಲಿದ್ದಾರೆ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೂ ಎಲ್ಲರ ಖುಷಿ ಜೊತೆಲಿ ನಾನು ಇರಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೀನಿ. ಭಾಳಷ್ಟು ಇಲ್ಲಿ ತನಕ ಮಾಡಿರೋ ಸಿನಿಮಾಗಳು ಎಲ್ಲವೂ ನಾನು ಆಯ್ಕೆ ಮಾಡ್ಕೊಂಡಿದ್ದು ಅಥವಾ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಂತಹ ಅನ್ನದಾತರು ಸ್ವಾಮಿ ಸರ್ ಅಂತವ್ರು ಇರಬಹುದು, ನಾಗೇಶ್ ಸರ್, ಮೂಲ ಹಿರಿಯೂರು ರಾಘವೇಂದ್ರ ಅವ್ರನ್ನ ನಾನು ತುಂಬ ನೆನ್ಪು ಮಾಡ್ಕೋತೀನಿ.
ಈ ಥರ ಕಥೆಗಳಿದ್ದಾಗ ಪಾತ್ರ ಕೇಳಿದ ತಕ್ಷಣ ಇಲ್ಲ ಅಮೃತ ರಾಜೇಶ್ ಇದ್ದಾಳೆ, ವನಿತಾ ಇದ್ದಾಳೆ, ಈ ಪಾತ್ರಕ್ಕೆ ಹಾಗೆ ಸೂಟ್ ಆಗ್ಬೋದು ಅಂತ ತುಂಬ ನನ್ನನ್ನು ಈ ಫೀಲ್ಡಲ್ಲಿ ಅವಕಾಶಗಳನ್ನ ಕೊಡಿಸ್ತಾ ಬಂದಿರೋವಂಥವ್ರು, ನನ್ನ ಬೆನ್ನೆಲುಬಾಗಿ ನಿಂತಂಥವ್ರು, ಅವ್ರನ್ನೆಲ್ಲ ನಾನು ಈ ಕ್ಷಣದಲ್ಲಿ ನೆನೆಸ್ಕೋತೀನಿ. ರಮೇಶ್ ಬಾಬು ಅವರು ಇಲ್ಲಿ ನಮಗೆ ಅನ್ನದಾತರು, ಅಂದರೆ ಅನ್ನವನ್ನು ಹಿಂಗೆ ಹಿಡ್ಕೊಂಡು ಹೋದ ತಕ್ಷಣ ಅಣ್ಣ ಹಸಿವು ಅಂದ ತಕ್ಷಣ ಬಾರಮ್ಮ ಅಂತ ಹೇಳಿ ಮೂರ್ತಣ್ಣ, ಇವ್ರುಗಳ ಜೊತೆ ಎಲ್ಲ ನಾನು ಸುಮಾರು ಒಂದು 16-17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಪ್ರಶಸ್ತಿಗಳು ಬರೋ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಆದರೆ ನನಗೆ ಎಲ್ಲೂ ಒಂದು ಗುರುತು ಅನ್ನೋದು ಸಿಕ್ಕಿರಲಿಲ್ಲ. ಈ ಹನುಮಿ ಅನ್ನೋ ಪಾತ್ರದಿಂದ ರಾಷ್ಟ್ರ ಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ನನಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಕೊಟ್ಟ ತಕ್ಷಣ ಬೇರೆ ಏನನ್ನೂ ತಲೆಯಲ್ಲಿ ಇಟ್ಕೋಬೇಡಿ, ಬರೀ ಪಾತ್ರ ಒಂದು ನೋಡ್ಕೊಳ್ಳಿ ಅಂತಂದ್ರು. ಆದರೆ ಆ ಪಾತ್ರ ಓದ್ತಾ ಉಮಾಶ್ರೀ ಮೇಡಮ್ ನನಗೆ ತುಂಬ ತಲೆಗೆ ಬರ್ತಾ ಇರೋ ಆ ಕ್ಷಣದಲ್ಲಿ ನಾನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಎಷ್ಟೋ ಸರಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಮೇಡಮ್ ಈ ಪಾತ್ರ ಓದ್ತಾ ಇದ್ರೆ ನೀವೇ ತಲೆಗೆ ಬರ್ತೀರಿ, ಹಂಗೆ ಮಾಡಬೇಡ ಪಾತ್ರ ನಾವು ಸುಮ್ಮನೆ ಹಂಗೆ ಓದು, ಯಾರ್ಯಾರನ್ನೋ ತಲೆಯಲ್ಲಿ ಇಟ್ಕೊಂಡು ಓದ್ಬೇಡ ಅಂತ ಅವರು ತುಂಬ ಸರಿ ನನಗೆ ಹೇಳಿರೋರು. ಆ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದ್ಮೇಲೆ ಆ ಸೆಟ್ಟಿನ ವಾತಾವರಣನೇ ಬೇರೆ ಆಗೋಗಿತ್ತು. ಆಮೇಲೆ ಆ ಸಂದರ್ಭದಲ್ಲಿ ನನಗೆ 5 ತಿಂಗಳು ನಾನು ಪ್ರೆಗ್ನೆಂಟ್ ಇದ್ದೆ. ಆ ಸಮಯದಲ್ಲಿ ನಂಗೆ ಹೇಳಿದಾಗ 2 ತಿಂಗಳು ಹೊಟ್ಟೆ ಕಾಣಲ್ಲ ಬಿಡು, ಹೆಂಗೋ ಮಾಡಿಬಿಡ್ಬೋದು ಅನ್ನೋದೊಂದು ಮನಸ್ಥಿತಿ ಇತ್ತು. ಆದರೆ ಅದು ಮುಂದೆ ಹೋಗ್ತಾ ನನಗೊಂದು ಭಯ ಇತ್ತು. ಏನಪ್ಪ ಅಲ್ಲಿ ಅಂದರೆ ಆ ಸ್ಕ್ರಿಪ್ಟಲ್ಲಿ ಮೇಡಮ್ ಹೇಳ್ದಂಗೆ ಏನು ಪೇಜಿಗೆ ಬಂದ ಮೇಲೆ ನಾನು ಮುಂದೆ ಹೋಗ್ತಿದ್ದು ಅಂತ ಪ್ರತಿಯೊಂದು ಬರೆದಿದ್ರು. ನಾನು ಹೆಂಗೆ ಕೂತ್ಕೋಬೇಕು ಅನ್ನೋದು ಕೂಡ ಪೇಪರಲ್ಲಿ ಮೆನ್ಷನ್ ಆಗಿತ್ತು. ಅವಳು ಹೇಗೆ ಕೂತ್ಕೊಂಡು ಮುದ್ದೆ ತಿರುಗಿಸ್ತಾ ಇರ್ತಾಳೆ, ಯಾವ ರೀತಿನಲ್ಲಿ ಲೈಟ್ ಬರುತ್ತೆ ಹೋಗುತ್ತೆ, ಇದೆಲ್ಲನೂ ಮೆನ್ಷನ್ ಆಗಿತ್ತು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಕುಂತೆ ಎದ್ದೊಳ್ಬೇಕಾದ್ರೆ ಏನಾದರೂ ಆದರೆ ಮತ್ತೆ ಧೈರ್ಯ ತಗೊಂಡು ಏನಾಗಲ್ಲ, ನಾವು ಆರ್ಟಿಸ್ಟ್ ಆಗಿದ್ದವರು ಇದನ್ನೆಲ್ಲ ಯೋಚನೆ ಮಾಡಬಾರ್ದು ಅಂತ. ಅದು 2-3 ದಿನದಲ್ಲಿ ಇವ್ರಿಗೆ ಗೊತ್ತಾಗೋಗ್ಬಿಡ್ತು. ಅವ್ರು ಕಾನ್ಷಿಯಸ್ ಆಗೋದ್ರು, ಅದೇ ಪ್ರೆಗ್ನೆಂಟ್ ಅಂತ ಲೇಡಿಗೆ ಹೆಂಗೆ ಮಾಡಿಸೋದು. ನಾನು ಅವ್ರಿಗೆ ಹೇಳಿದೆ, ಏನೂ ತಲೆ ಕೆಡಿಸ್ಕೋಬೇಡಿ ಸರ್, ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡಿಲ್ಲ, ನಿಮ್ಗೆ ಏನು ಬೇಕು ಹೇಳಿ, ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ ಅಂತ. ಸೊ ಇವತ್ತಿನ ಈ ಖುಷಿಗೆ ನನ್ನ ತಂಡದವರು ಎಲ್ಲರೂ, ಜೊತೆಗೆ ನನ್ನ ಕುಟುಂಬ, ಇಲ್ಲಿ ಮೇಡಮ್ಗೆ ಹೇಗೆ ಪ್ರಕಾಶ್ ಸರ್ ಇದ್ದಾರೋ ಹಾಗೆ ನನ್ನ ಹಿಂದೆ ನನ್ನ ಗಂಡ ರಾಜೇಶ್ ಯಾವಾಗಲೂ ಇರ್ತಾರೆ, ಜೊತೆಗೆ ನನ್ನ ಮಕ್ಕಳು. ಬಂದ ತಕ್ಷಣ ಮೇಡಮ್ ಕೇಳಿದ್ರು, ನಮ್ಮ ರಾಷ್ಟ್ರ ಪ್ರಶಸ್ತಿ ತಂದ ಮಗು ಎಲ್ಲಿದೆ ಅಂತ. ಕರ್ಕೊಂಡು ಬಂದಿಲ್ಲ ಮೇಡಮ್ ಅಂತ. ಅವ್ನು ಕರ್ಕೊಂಡು ಬಂದ್ರೆ ನಾನು ಇಲ್ಲಿ ಕುತ್ಕೊಳ್ಳೋಕೆ ಬಿಡಲ್ಲ, ಆ ರೀತಿ ಮಾಡ್ತಾನೆ. ತುಂಬ ಖುಷಿ ಆಗ್ತಿದೆ ಈ ವಿಚಾರಗಳನ್ನೆಲ್ಲ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಕ್ಕೆ. ಮತ್ತೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಲಾಸ್ಟಿಗೆ ಸಿನಿಮಾ ಫಿನಿಶ್ ಆಗುತ್ತೆ, ರೇ ಆಫ್ ದ ಹೋಪ್, ರೇ ಹೋಪ್ ಅಂತ ನಾವು ಏನು ಹಾಕೊಂಡಿದ್ದೀವಿ. ಒಂದು ಕೆರೆಯಿಂದ ಸೈಕಲಲ್ಲಿ ಒಂದು 4 ಬಕೆಟಲ್ಲಿ ನೀರು ಬಿಂದಿಗೆ ಕಟ್ಕೊಂಡು ನೀರು ಹೊತ್ಕೊಂಡು, ಅಂದರೆ ಸೈಕಲ್ ತಳ್ಕೊಂಡು ಮುಂದೆ ಹೋಗಿ ತೋಟ ಮಾಡಿರ್ತಾರೆ ಮಗನ ಕನಸನ್ನ ಇವರು ನನಸು ಮಾಡೋಕ್ಕೆ. ಅದೊಂದು ಸೀನು ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಮೋಸ್ಟ್ಲಿ ಇನ್ಯಾವುದು ಸಿನಿಮಾ ಮಾಡೋರು ಅಂತ ಸೀನ್ಗಳು ಬರಬಾರ್ದು. ಅಂದರೆ ನಮಗೆ ತುಂಬ ಅವರು ಅಂದರೆ 5 ತಿಂಗಳಾಗಿತ್ತು. ಅದೊಂದು ನಮಗೆ ನೋಡಿ ಆದಷ್ಟು ಬೇಗ ಮುಗ್ಸೋಣ ಅಂದರೆ ಅದು ಟೇಕ್ ಆಗ್ತಾ ಇತ್ತು. ಆದರೆ ಅದು ಎಂಡ್ ಆಫ್ ದ ಟೈಮಲ್ಲಿ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುವಂಥ ಸೀನ್ ಅದು. ಮುಖ್ಯವಾಗಿ ಇಡೀ ಕಂದಿಲು ಚಿತ್ರತಂಡ ನಾವಿಲ್ಲಿ ಇದ್ದೀವಿ, ನಮ್ಮನ್ನು ನೀವು ನೋಡ್ತಾ ಇದ್ದೀರಿ. ಈ ಸಿನಿಮಾದ ಈ ಗೆಲುವಿಗೆ ನೀವು ಕೂಡ ಎಲ್ಲ ಕಾರಣ ಆಗಿದ್ದೀರಿ, ತಂಡದವರು, ಮತ್ತೆಲ್ಲ ನನ್ನ ಅಭಿಮಾನಿ ದೇವರುಗಳು, ನಮ್ಮ ಅನ್ನದಾತ ಅನ್ನ ಬ್ರಹ್ಮ ಪ್ರಕಾಶ್ ಕಾರ್ಯಪ್ಪ ಸರ್, ಮಾಪಕರು. ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕಟಾಗಿ ಕೆಲವೊಮ್ಮೆ ಪರ್ಸನಲ್ ಆಗಿ ಕರೆದು ಪ್ರಭಾಕರ್ ಸರ್ ಹೀಗೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿರ್ದೇಶನ ನೀಡಿದಂಥ ನಮ್ಮ ಯಶೋಧ ಮೇಡಮ್, ಅದು ಹೇಳ್ತೀನಿ ಆಮೇಲೆ, ಯಶೋಧ ಮೇಡಮ್ ಅವರು. ಹಾಗೆ ಬಹುಶಃ ನನಗೆ PVS ಸ್ವಾಮಿಯವರು ನನಗೆ ಎಲ್ಲಿ ಗುರಿ ಇಟ್ಟರು ಅಂತ ಗೊತ್ತಿಲ್ಲ ನನಗೆ. ನಾನು ಆಲ್ರೆಡಿ ಕುಂದಾಪುರ ಉಡುಪಿ ರಿಷಬ್ ಶೆಟ್ಟಿ ಏರಿಯಾ ನಮ್ಮದು, ಅದೇ ಊರು. ಕಾಲ್ ಬಂತು PR ಸ್ವಾಮಿಯವರು. ನಾನು ಅವರ ಕ್ಯಾಮರಾ ಮೇಲೆ ಸಿನಿಮಾ ನೋಡಿದ್ದೀನಿ, ಅವ್ರನ್ನ ನಾನು ಛಾಯಾಚಿತ್ರದಲ್ಲಿ ನೋಡಿದ್ದೀನಿ.
ಆದರೆ ನನಗೆ ಅವ್ರಿಗೆ ಎಲ್ಲೂ ಮುಖ ಪರಿಚಯ ಆಗಿದೆ, ಎಲ್ಲೂ ಇರಲಿಲ್ಲ. ಆದರೆ ನನಗೆ ಗೊತ್ತು, ಇಂಥ ಅದ್ಭುತ ಒಬ್ಬ ಕ್ಯಾಮ್ರಾಮ್ಯಾನು ನನಗೆ ಕಾಲ್ ಮಾಡ್ತಿದ್ದಾರಲ್ಲ, ಏನು ಸಿನಿಮಾ ಇರ್ಬೋದು, ಅದೇನು ಕ್ಯಾಮ್ರಾಮನ್ ಅಂತ ಕೇಳಿಕ್ಕೆ ಸಾಧ್ಯ, ನನ್ನ ಮನಸ್ಸೊಳಗೆ ಬಂತು. ಪರವಾಗಿಲ್ಲ ಸರ್, ಯಾವಾಗ ಬರುತ್ತೆ ಮಾಡೋಣ ಅಂತ ಹೇಳಿದೆ, ಎಲ್ಲಿ ಲೊಕೇಶನ್ ಬರುತ್ತೆ ಹಾಗೆ ಅಂತ. ಸರಿ ಓಕೆ ಅಂತ ಎಲ್ಲ ಆಯಿತು. ಆಮೇಲೆ ನಡೆದ ಕಥೆನೇ ಬೇರೆ. ಅದೇನು ಶೂಟಿಂಗ್ ಅಂತ ಬರುವಾಗ ನಮ್ಮ ಕಥಾಗಾರರು ನನ್ನನ್ನು ವೆಲ್ಕಮ್ ಮಾಡಿದರು, ಒಂದು ಟ್ಯಾಕ್ಸಿಯಿಂದ ಕರ್ಕೊಬರ್ತಾಯಿದ್ರು. ಹಾಗೆ ಇವರು 14 ವರ್ಷದ ಹಿಂದಿನ ಕಥೆ ಇತಿಹಾಸ ನನ್ನ ಮುಂದೆ ಬರ್ತಾ ಇದೆ, ಕಾರ್ನಲ್ಲಿ ಹೇಳ್ತಾ ಇದ್ದಾರೆ. ಸರ್, ಇದು 14 ವರ್ಷ ಆಯ್ತು ಈ ಕಥೆ ಬರೆದಿಟ್ಟು, ನಾವು ಇದಕ್ಕೆ ಇನ್ನೊಂದು ಖುಷಿ ಸಿಕ್ಕಿಲ್ಲ, ನೋಡಬೇಕು, ನಾನೇ ಮಾಡಬೇಕು ಅಂತ ಇದ್ದೀನಿ ಸಿನಿಮಾ, ಅದಾಗಿಲ್ಲ ಹಾಗೀಗ ಅಂತ ಹೇಳಿದ್ರು ಅವರು, ಪೀಠಿಕೆಗಳು ಕೇಳಿದ್ರು. ಆದರೆ ಕತೆ ಹೇಳುವಾಗ ಮಾತ್ರ ನಾನು ಅವ್ರಿಗೆ ಒಂದು ಪ್ರಶ್ನೆ ಮಾಡಿದೆ ಸರಿಗೆ, ಅಲ್ಲೇ ಕಾರಿನಲ್ಲಿ. ಸರ್, ಈ ಪಾತ್ರ ಮಾಡ್ಲಿಕ್ಕೆ ನಾನು ಸಾಧ್ಯನಾ, ನನ್ನ ಹತ್ರ ಆಗತ್ತಾ ಈ ಪಾತ್ರ ಅಂತ? ಯಾಕಂತ ಹೇಳಿದ್ರೆ ನನಗೆ ಪ್ರಕಾಶ್ ಕಾರೆಬಸರಗಳಿಗೆ ನನ್ನ ಕಲಾತ್ಮಕ ಚಿತ್ರ ತುಂಬ ಇಷ್ಟ. ನಾನು ಮುಂಚಿನಲ್ಲೂ ಕಲಾತ್ಮಕ ಚಿತ್ರ ಗಿರೀಶ್ ಕಾಸರಳ್ಳಿ ಅವರ ಗುಲಾಬಿ ಟಾಕೀಸಿಂದ ನಾನು ಮಾಡ್ಕೊಂಡು ಬಂದವನು. ಇನ್ನೊಂದು ಅಂದರೆ ನನಗೆ ನನ್ನ ಯಾವುದೇ ಒಂದು ಸ್ವಂತಿಕೆಯಿಂದ ಹೇಳ್ತಾ ಇಲ್ಲ, ಕಲಾತ್ಮಕ ಚಿತ್ರಗಳು ನಾನು ಇಷ್ಟರವರೆಗೆ ನಟನೆ ಮಾಡಿದ ತುಂಬ ಸಿನಿಮಾಗಳಿರ್ಬೋದು, ನನಗಲ್ಲದಿದ್ದರೂ ಆ ಸಿನಿಮಾಗಳಿಗೆ ಎಲ್ಲ ಪ್ರಶಸ್ತಿಗಳು ಬಂದಿವೆ. ಕಾಂತಾರ ಸಮೇತ ಕೊನೆಯಲ್ಲಿ ಹೆಚ್ಚಿನ ಸಿನಿಮಾಗಳು, ಮುಖಜ್ಜಿ ಕನಸುಗಳು ಅಥವಾ ನಮ್ಮ ಜೀವಿ ಸರ್ ಅವರದ್ದು ವೈಷ್ಣವಿ ಇರ್ಬೋದು, ಗಿರೀಶ್ ಕಾಸರಳ್ಳಿ ಅವರ ಪ್ರತಿಯೊಂದು ಬಿಡಿ ಎಲ್ಲೋ ಒಳಿದರು ಕಂಡಂತೆ ಪ್ರತಿಯೊಂದು ಸಿನಿಮಾಗಳು ಏನಾದರೂ ಪ್ರಶಸ್ತಿ, ಪಿಂಗಾರ ಇರ್ಬೋದು, ತುಂಬ ಸಿನಿಮಾಗಳಿವೆ, ಅವೆಲ್ಲ ಲಭಿಸಿವೆ. ನನ್ನ ಮನಸ್ಸೊಳಗೆ ಇನ್ನೊಂದು ಹೋಗ ಪ್ರಶ್ನೆ ಅಂತ ಹೇಳಿದ್ರೆ, ಈ ಕಲಾತ್ಮಕ ಚಿತ್ರ ಇಷ್ಟು ಇದೆ, ಈ ಸೀಬನ ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ? ನನಗೆ ಭಾಷೆ, ಸರ್ ಹೇಳಿದಾಗೆ ಭಾಷೆಯ ತೊಂದರೆ ಇದೆ. ನಾನು ಕುಂದಾಪುರದ ಕಡೆಯಲ್ಲಿ ನಿಮ್ಗೆ ಗೊತ್ತಿದೆ, ಹಾಯ್ ನಮಸ್ಕಾರ ಅಂತಾರೆ ಕುಂದಾಪುರ ಭಾಷೆಯಲ್ಲಿ. ನಮ್ದು ಆಡು ಭಾಷೆ ಹಾಯ್ ನಮಸ್ಕಾರ, ಉಂಡ್ರಿಯ ತಿಂದ್ರಿಯ ಮನಿಕಂಡ್ರಿ ಏಕೆಂದ್ರೆ ಕುಂದಾಪುರ ಭಾಷೆ ನಮ್ಮ ರವಿ ಗೊತ್ತು ನಾವು ಹೇಳ್ದಂಗೆ. ಅದೇ ನಾವು ಸ್ವಲ್ಪ ಉಡುಪಿ ಬಂದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಮತ್ತೆ ಮಾತಾಡೋದಿಲ್ವಾ, ಹಾಗೆ ಈಗ ತೂತ್ಪ್ರಮುಖವಲ್ಲ, ಹಾಗೆ ಅದೇ ತರ ಇದು ಯಾಕೆ ಬರುತ್ತೆ ನನಗೆ ಇಲ್ಲ ಅಂದ್ರೆ ನೋಡಿದೆ. ಪ್ರಥಮ ದಿನ ಭೂಷಣ್ ನಾಗೇಶ್ವರ ಅವರೆಲ್ಲ ನನ್ನ ಮುಖ ನೋಡ್ಲಿಕ್ಕೆ ಶುರು ಮಾಡಿದ್ರೆ, ಮೇಡಮ್ ನೋಡಿದ್ದಾರೆ. ಪ್ರಥಮ ದಿನ ಶೂಟಿಂಗ್ ನಲ್ಲಿ ಮನುಷ್ಯ ಮಟ್ಟನೋ ಶೂಟಿಂಗ್ ಅನ್ನೋದು ಭಾವನೆ ಬಂತಲ್ಲ, ಯಾಕಂದ್ರೆ ಆ ತರ ಆಕ್ಟಿಂಗ್ ಬಗ್ಗೆ ಹೇಳಿದ್ರು ಬಹುಶಃ ಮನಸ್ಸಿಗೆ ಭಾಷೆಯ ತೊಡಕಿತ್ತು. ಏನೋ ಒಂದು ಪ್ಲಾನ್ ಮಾಡ್ಕೊಂಡೆ. ಆಮೇಲೆ ಆರಾಮಾಗಿ ಅದನ್ನ ನನಗೆ ಒಂದು 8-8ವರೆಗೆ ಬಿಟ್ಟಿದ್ದಾರೆ ಇಲ್ಲಿಂದ. ನಾನು ರೂಮ್ಗೆ ಹೋದೆ, ತುಂಬಾ ಯೋಚನೆ ಮಾಡಿದೆ ಇದ್ರ ಬಗ್ಗೆ ಏನ್ ಮಾಡೋಣ ಅಂತ. ಮತ್ತೆ ಕೆಲವುಗಳನ್ನೆಲ್ಲ ಸ್ವಲ್ಪ ತಲೆ ಹಾಕೊಂಡೆ. ಅದು ಮಾಡಿದ್ರಿಂದ ನಮ್ದು ಸ್ವಲ್ಪ ಚಾರ್ಜ್ ಆಯ್ತು. ಚಾರ್ಜ್ ಆದಾಗ ಆ ಸೀನ್ಗಳು ನನಗೂ ಒಂದು ವಿಷಯ ಹೇಳ್ತೇನೆ, ಈ ಶೀಬಾ ಅನ್ನೋದನ್ನ ಪ್ರಭಾಕರ್ ಕುಂದರಾಗಿ ಅಥವಾ ನಾನು ಈ ಕಾಂತಾರ ಸಿನಿಮಾದಲ್ಲಿ ಮಾಧವಾಚಾರ್ಯ ಪಾತ್ರ ಮಾಡಿದ್ನು ಆ ಥರ ಅಲ್ಲ. ಅದು ಹೇಳಿದ್ದು ಗುಂಗು ಇದೆ, ಅದರಲ್ಲಿ ಗುಂಗು ಇದೆ, ಆ ಗುಂಗಿಲ್ಲ, ಕುಡಿತದ ಗುಂಗು ಯಾವುದಿಲ್ಲ. ಬಹುಶಃ ನನಗೆ ಸತ್ಯ, ನಾನು ಓಪನ್ ಆಗಿ ಹೇಳ್ತೇನೆ, ನನಗೆ ಸಿಗರೇಟ್ ಇಲ್ಲ, ಮಾತ್ರ ನನಗೆ ಯಾವುದೂ ಒಂದು ಡ್ರಿಂಕ್ಸ್ ಆಗಿಲ್ಲ, ಯಾವುದು ನನ್ನ ನೈಜ ಇದರಲ್ಲಿ ಯಾವುದೂ ಇಲ್ಲ. ಆದರೂ ಕೂಡ ಹೇಳೋದನ್ನ ಕೇಳಿದ್ದೆ. ಇನ್ನೊಂದು ಬೇರೆ ಅಂತ ಗಾಂಜಾ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಯಾವುದಿದ್ರಲ್ಲಿ. ನನಗೆ ಇಲ್ಲಿ ಇವತ್ತು ಮಾಧ್ಯಮದಲ್ಲಿ ಮುಂದೆ ಹೇಳ್ತೇನೆ, ಇವಾಗಲೂ ನನಗೆ ಮೇಡಮ್ ಏನೋ ಒಂದು ಫೀಲ್ ಕೊಟ್ಟರು ಇಲ್ಲಿ, ಅವರ ಮಾವನ ವಿಷಯದಲ್ಲಿ ಇರ್ಬೋದು. ಆ ಫೀಲ್ ಅನ್ನೋದು ನಮ್ಮಿಬ್ಬರ ಆ್ಯಕ್ಟಿಂಗ್ನಲ್ಲಿ ಇತ್ತು. ಆ ಒಂದು ಹೇಳಬಲ್ಲೆ ನಾನು. ಅದು ಎಲ್ಲೂ ಸರ್ ನನ್ನ ಕಣ್ಣೀರು ಅದು ಗೊತ್ತಿದೆ ಸರಿಗೆ. ಎಲ್ಲೂ ನನಗೆ ಯಾವುದೇ ಆಧುನಿಕತೆಯಾಗಿ ತಾಂತ್ರಿಕತೆಯಲ್ಲಿ ಆಗಿ ನನಗೆ ಅದು ಕಣ್ಣೀರು ತರಿಸಿದ್ದಲ್ಲ. ನನ್ನ ಅದು ರಿಯಲಿಟಿ ಅಂದರೆ ಯಾಕಂದ್ರೆ ಶೀಬನೇ ಆಗಿದ್ದೆ ನನ್ನ ಪಾತ್ರದಲ್ಲಿ, ನಿಜವಾಗಿ ಶೀಬನೇ ಆಗಿದ್ದೆ ನಾನು. ಈಗ ಹೇಳಿದ್ದೆ ನಮ್ಮ ಗುರು ತೇಜಸ್ಸು, ನನ್ನ ಹೆಣದಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಹೆಣ ಅಲ್ಲ ಗುರು, ಅದು ಪ್ರಶಸ್ತಿಯ ಸಂಕೇತ. ಈ ಸಿನಿಮಾದ ರಾಷ್ಟ್ರೀಯ ನನಗೆ 15ನೇ ಫಿಲ್ಮ್ ಫೆಸ್ಟಿವಲ್ ಕನ್ನಡದಲ್ಲಿ ಅಲ್ಲಿ ದ್ವಿತೀಯ ಅತ್ಯುತ್ತಮ ಕನ್ನಡ ಚಿತ್ರ ಬರುವಾಗ ನಾನು ನಮ್ಮ ತಂಡದಲ್ಲಿ ಹೇಳ್ಕೊಂಡಿದ್ದೀನಿ, ಯಾರಿಗೆ ನೆನಪಿದೆ ಗೊತ್ತಿಲ್ಲ, ಇದು ಚಾನ್ಸಸ್ ಇದೆ, ಇದು ರಾಷ್ಟ್ರ ಪ್ರಶಸ್ತಿ ಹೋಗುವಂತ ಅವಕಾಶ ಸುರೇಶ್ ಹತ್ರನೂ ಹೇಳಿದ್ದೀನಿ ನಾನು ಅಲ್ವಾ, ಅಲ್ಲೇ ಕೂತ್ಕೊಂಡಲ್ಲಿ ಹೇಳಿದ್ದೀನಿ. ಅದು ಮಾತು ಸತ್ಯ ಆಗಿದೆ. ಅದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಮ್ಮ ಇಡೀ ತಂಡದ ಪ್ರಯತ್ನ ಇಲ್ಲಿ, ಯಾವ ಒಬ್ಬ ಕಲಾವಿದನಿಂದ ಅಲ್ಲ. ಇದಕ್ಕೆ ಜೋರಾದ ಚಪ್ಪಾಳೆ ಅವರು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರಯತ್ನ ಇದೆ ಇದರಲ್ಲಿ. ನಮ್ಮನ್ನು ಹುರಿದುಂಬಿಸಿದವರು ನೀವು. ಮತ್ತೊಬ್ಬ ನಮ್ಮ ಪ್ರೊಡಕ್ಷನ್ ಅಲ್ಲಿ ಮುಖ್ಯವಾಗಿ ನಮ್ಗೆ ನೋಡ್ಕೊಳ್ಳೋರು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರ ಅನ್ನದಾತ ನಮ್ಮ ಸರ್. ಮೂರ್ತಿ ಸರ್. ಅಂದ್ರೆ ಎಲ್ಲರೂ ಗೊತ್ತಾಗುತ್ತೆ ನಮ್ಗೆಲ್ಲ ಸ್ವಲ್ಪ ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂದ್ರೆ ಅದು ಆ ಟೈಮ್ ಎನರ್ಜಿ. ಮತ್ತೆ ನಮ್ಮ ಪ್ರಸನ್ನ ಸರ್ ಅವರ ಬಳಗ, ಅಸಿಸ್ಟೆಂಟ್ ನಿರ್ದೇಶಕರು, ತಾಂತ್ರಿಕತೆಯವರು, ಏನಂತ ಹೇಳಿ ಪ್ರತಿಯೊಬ್ರು ಈ ಸಿನಿಮಾ ಗೆಲ್ಲಿಕ್ಕೆ ಎಲ್ರಿಗೂ ಕಾರಣ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ
ನಾನು ಒಂದು ಚಿತ್ರೀಕರಣದಲ್ಲಿದ್ದೆ, ನಿಜವಾಗಿ ಚಿತ್ರೀಕರಣ ಯಾವಾಗ ಹೇಳ್ತೀನಿ ಪಿ ಬಿ ಸ್ವಾಮಿಯವರಿಗೆ ಬಹುಶಃ ನಾನು ಬರೋದು ಕಷ್ಟ ಇದೆ, ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ರು ನಂದು. ನಾನು ಮತ್ತೆ ಫೋನ್ ಇಲ್ಲಿದ್ದೆ ಸರ್, ಸಾರಿ ನೀವು ಫೋನ್ ಕಟ್ ಮಾಡಿದ್ರಿ ಮಾತಾಡಲಿಲ್ಲ, ಯಾಕಂದ್ರೆ ನನಗೆ ಗೊತ್ತು ಬೇಜಾರಾಯ್ತು ನಿಮ್ಗಂತ. ಆದರೆ ಮತ್ತೆ ಫೋನ್ ಮಾಡಿ ಹೇಳಿದೆ ಈಗ ಹೊರಟಿದ್ದೀನಿ ಸರ್ ಅಂತ. ನಿಜವಾಗಿ 11 ಗಂಟೆಗೆ ಶೂಟ್ ಮುಗಿಸಿ 11:20ಕ್ಕೆ ಬಸ್ ಹತ್ತಿ ನಾನು ಬೆಳಿಗ್ಗೆ ಬಂದೆ, ಯಾಕಂದರೆ ಈ ತಂಡ ನಮ್ಮದು ಅಂತ ಒಂದು ಭಾವನೆ. ತುಂಬ ಖುಷಿಯಾಗಿದೆ. ಇಡೀ ತಂಡಕ್ಕೆ ಮತ್ತೊಮ್ಮೆ ಸ್ವಾಮಿ ಸರ್ ನಿಮ್ಮನ್ನು ಯಾವತ್ತೂ ನಾನು ಮರೆಯುವುದಿಲ್ಲ. ನನ್ನ ನಟನೆಗೆ ಅವಕಾಶ ಕೊಟ್ಟಿದ್ರೆ ಅಂತ ಇಲ್ಲಿ ಎಲ್ಲಿ ಮೆಚ್ಚುಗೆ ಅಲ್ಲ, ಒಂದು ಉತ್ತಮ ಸಿನಿಮಾಕ್ಕೆ ನನ್ನನ್ನು ಕರೆದು ಇಲ್ಲಿ ಒಂದು ಕಥಾನಾಯಕ ನನಗೆ ಮಾಡಿದ್ರಲ್ಲ, ತುಂಬ ಖುಷಿ, ತುಂಬ ಈ ತಂಡಕ್ಕೆ ಧನ್ಯವಾದಗಳು. ಹಾಗೆ ನೋಡಿ ಹೇಳುವಂಥದ್ದೇನಿಲ್ಲ, ಅಕ್ಟೋಬರ್ 2ಕ್ಕೆ ನಮ್ಮ ಕಾಂತಾರ ಸಿನಿಮಾ ಮತ್ತೆ ನಿಮ್ಮ ಕಣ್ಣು ಬರ್ತಾ ಇದೆ. ಆ ಕಾಂತಾರ 1 ಸರ್, ಕಾಂತಾರ ಚಾಪ್ಟರ್ ಫಸ್ಟ್ ಬರ್ತಾ ಇದೆ. ನೀವು ನೋಡಿದ್ದು ಕಾಂತಾರ 2, ಕಾಂತಾರ 1 ಚಾಪ್ಟರ್ ಫಸ್ಟ್ ಮಾಡಿದ ಅಲ್ಲಿಂದ ಸ್ಟಾರ್ಟಿಂಗ್. ಮತ್ತೆ ಆಮೇಲೆ ಒಂದು 2-3 ಸಿನಿಮಾ ನಾನು ಮಾಡಿದ್ದೀನಿ ಸಿಂಗ್ಸೌಡಲ್ಲಿ. ಆ ಗುಂಟಿ ಆಗಿ ಹೋಗುತ್ತೇನೋ ಅಂತ ಮಿಸ್ ಆಗಿರೋದು ನನಗೆ ಗೊತ್ತಿಲ್ಲ. ಅದು ಕಂದಿಲ್ ಸಿನಿಮಾ ನೀವು ರಿಲೀಸ್ ಆಗಿ ಅದು ಸಾರಿ ರಿಲೀಸ್ ಪ್ರಥಮ ಸಿನಿಮಾದಲ್ಲಿ. ಅಯ್ಯೋ ಸರ್ ನಿನ್ನೊಳಗೆ ಕಿಚ್ಚಿ ನೀನು ಅಲ್ಲ ಸರ್, ನಾನು ಈಗ ಮತ್ತೆ ಇನ್ನೊಂದ್ಸರಿ ಮಾಡ್ತೀನಿ. ಈ ಪಾತ್ರಗಳನ್ನ ನನಗೆ ಅನಿಸಿದೆ, ನಾನು ನನ್ನ ಹೆಗ್ಗಳಿಕೆ ಅಲ್ಲ, ಪಾತ್ರವನ್ನು ಕೊಟ್ಟಾಗ ನಿರ್ದೇಶಕರ ಹೇಳಿದ ಹಾಗೆ ಅಥವಾ ಅವರ ಇಡೀ ತಂಡದ ಒಂದು ಅಭಿಪ್ರಾಯ ಇದ್ದಾಗೆ ನನಗೆ ಅದನ್ನು ಮೂಡಿಸಬೇಕು. ಬಹುಶಃ ಕಲಾತ್ಮಕ ಚಿತ್ರಗಳು ಚಿತ್ರ ಮಂದಿರದಲ್ಲಿ ನಿಲ್ಲುವುದಿಲ್ಲ, ಕೆಲವು ಮಾತುಗಳು ಅವುಗಳಿವೆ. ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನನ್ನದೇ. ಅದು ಯಾಕಂದ್ರೆ ಈಗ ಫಿಲ್ಮ್ ಆಗಿ ಹೋಗಿದೆ, ಏನು ಪ್ರಮೋಷನ್ ಅಲ್ಲ. ಅಭಿಲಾಷ್ ಶೆಟ್ಟಿ ಅವರ ಕೋಲಿತಾಲ್ ಸಿನಿಮಾ ಕೇಳಿರ್ಬೋದು ನೀವು. ಅಭಿಲಾಷ್ ಶೆಟ್ಟಿ ಅವರ ಉತ್ತಮವಾದ ಸಿನಿಮಾ 2019-20 ಕರೋನಾ ಟೈಮಲ್ಲಿ ಆಗಿದ್ದು. ಅದು ನನ್ನ ಬ್ಯಾಡ್ ಲಕ್. ಸಿನಿಮಾ ಕನ್ನಡದಲ್ಲಿ ಬೆಸ್ಟ್ ಆಕ್ಟರ್ ನನಗೆ ಬಂದಿದ್ದು ಯಾವುದು ಕೋಳಿತಾಳಲ್ಲಿ. ಅದು ಸರ್ ಹೇಳಿದಾಗ ಎಲ್ಲದೂ ಬಂದಿದೆ ಹೋಗ್ಲಿಕ್ಕೆ, ನಮ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಾಂಬೆ ಸ್ಟೇ ಆಗಬೇಕು, ಪ್ಲೇನಿಗೆ ಅದಕ್ಕೆ ಬೇಡ ಕರೋನಾ ಅಂತ ಮತ್ತೆ ಪಟ್ಟ ಕಟ್ಟಿ ಒಂದು ಬೇಡ ಅದೊಂದು. ಫಸ್ಟ್ ನ್ಯಾಷನಲ್ ಅವಾರ್ಡ್ ನಮ್ಗೆ ಅನೌನ್ಸ್ ಆದಾಗ ನಿಜವಾಗ್ಲೂ ಒಂದ್ಸಲ ಹೌದಾ ಅಲ್ವಾ ಅನ್ನೋ ತರ ಇತ್ತು ನಮ್ಗೆ. ಯಾಕಂದ್ರೆ ಅನ್ಕೊಂಡಿರ್ಲಿಲ್ಲ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಕೂಡ. ತುಂಬಾ ತುಂಬಾ ಖುಷಿ ಆಯ್ತು. ಇವಾಗ ಅದೇ ನ್ಯಾಷನಲ್ ಅವಾರ್ಡ್ನ ನಾವು ನಮ್ಗೆ ಬಂದಿರೋದನ್ನ ಸ್ವಲ್ಪ ನಮ್ಮ ಟೀಮ್ ಜೊತೆ ನಾವು ಶೇರ್ ಮಾಡ್ಕೊತಾ ಇದೀವಿ. ಬಿಕಾಸ್ ನಾನು ಆಲ್ವೇಸ್ ಬಿಲೀವ್ ಇನ್ ಟೀಮ್ ವರ್ಕ್. ಒಂದು ಮೂವಿ ಆಗಲಿ ಏನೇ ಕೆಲಸ ಆಗಲಿ ಪ್ರತಿಯೊಬ್ಬರು ಸೇಮ್ ಆಗಲಿನೇ ಅದು ಪರ್ಫೆಕ್ಟ್ ಆಗಿ ಬಂದು ನಮ್ಮ ಟೀಮಲ್ಲಂತೂ ಎಲ್ಲರೂ ಅವ್ರು 100% ಕೊಟ್ಟಿದ್ದಾರೆ. ಅದು ಸ್ಟಾರ್ಟಿಂಗ್ ಇಂದ ನಾವು ಸ್ಟೋರಿ ರೆಡಿ ಮಾಡುವಾಗಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಎಂಡ್ ಆಗಿ ತನಕ ಅದು ಇದಾಗೋ ತನಕ ಎಲ್ಲರ ಜೊತೆಗೆ ನಿಂತಿದ್ದಾರೆ. ಅದನ್ನ ಯಾವಾಗಲೂ ನೆನೆಸ್ಕೊಂತೀನಿ. ನಾನು ತಗೊಳ್ತಿದ್ವಿ ಅಲ್ಲಿ ಹೋಗಿ ನಾವಿಬ್ರು ತಗೊಂಡಿರ್ಬೋದು, ಬಟ್ ಎಲ್ಲರಿಗೂ ಸೇರಿದ್ದದು ಎಲ್ಲ ತುಂಬಾ ನೆನೆಸ್ಕೊಂಡ್ವಿ ಅಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ಅನ್ಕೋಬಹುದು ಅವರಿಗೆ. ಅದನ್ನ ನಾವು ಕೊಡೋದಕ್ಕೆ ಇವಾಗ ಇಷ್ಟಪಡ್ತಾ ಇದೀವಿ.